ಹಲೋ ಸ್ಟೂಡೆಂಟ್ಸ್, ನಾವು ಇವತ್ತಿನ ಕ್ಲಾಸ್ ಒಳಗಡೆ SSLC ಎಕ್ಸಾಮಿನೇಷನ್ಸ್ ಒಳಗಡೆ ಬರಂತ ಮ್ಯಾಥಮೆಟಿಕ್ಸ್ ರಿಯಲ್ ನಂಬರ್ಸ್ ಚಾಪ್ಟರ್ ಒಳಗಡೆ ಏನೇನೆಲ್ಲ ಎಕ್ಸಾಮ್ಸ್ ಗೆ ಪ್ರೀವಿಯಸ್ ಇಯರ್ ಏನೇನ್ ಕ್ವಶನ್ಸ್ ಎಲ್ಲ ಕೇಳಿದ್ರು, ಆ ಪ್ರೀವಿಯಸ್ ಇಯರ್ ಕೇಳದಂತ ಕ್ವಶನ್ಸ್ ಜೊತೆಗೆ ನೆಕ್ಸ್ಟ್ ಎಕ್ಸಾಮಿನೇಷನ್ ದಿಸ್ ಇಯರ್ 2026 ಎಕ್ಸಾಮಿನೇಷನ್ಸ್ ಒಳಗಡೆ ಏನೇನೆಲ್ಲ ಕ್ವಶನ್ಸ್ ಕೇಳಬಹುದು, ಯಾವ ಕ್ವಶನ್ಸ್ ಎಲ್ಲ ಕೇಳೋ ಚಾನ್ಸ್ ಐತಿ, ಈ ಟಾಪಿಕ್ಸ್ ಬಗ್ಗೆ ಎಲ್ಲ ಇವತ್ತಿನ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡೋಣ. ಜೊತೆಗೆ ರಿಯಲ್ ನಂಬರ್ಸ್ ಚಾಪ್ಟರ್ ಎಕ್ಸಾಮಿನೇಷನ್ಸ್ ಒಳಗಡೆ ಇಲ್ಲಿವರೆಗೂ ನೋಡ್ತಾ ಬಂದಂಗೆಲ್ಲ ವೇಟೇಜ್ ಈ ಚಾಪ್ಟರ್ ಇಂದು 4 to 6 ಮಾರ್ಕ್ಸ್ ವೇಟೇಜ್ ಈ ಚಾಪ್ಟರ್ ಗೆ ಎಕ್ಸಿಸ್ಟ್ ಐತಿ. 4 to 6 ಮಾರ್ಕ್ಸ್ ಈ ಚಾಪ್ಟರ್ ಇನ್ ವೇಟೇಜ್. ಜೊತೆಗೆ ಈ 4 to 6 ಮಾರ್ಕ್ಸ್ ವೇಟೇಜ್ ಒಳಗಡೆ ಯಾವ ಕ್ವಶನ್ಸ್ ಎಲ್ಲ ಕೇಳಬಹುದು ಅಂತಂದ್ರೆ 1 ಮಾರ್ಕ್ ಒಳಗಡೆ ಕ್ವಶನ್ಸ್ ಬರ್ಬೋದು, ಜೊತೆಗೆ 2 ಮಾರ್ಕ್ಸ್ ಒಳಗಡೆ ಕ್ವಶನ್ಸ್ ಬರ್ಬೋದು, ಜೊತೆಗೆ 3 ಮಾರ್ಕ್ಸ್ ಒಳಗಡೆ ಕ್ವಶನ್ಸ್ ಬರ್ಬೋದು. ಐ ಥಿಂಕ್ ಇದು MCQ ಅಂತ ಕೂಡ ಅನ್ಬಹುದು. ನೀವು MCQ ಒಳಗೂ ಕ್ವಶನ್ಸ್ ಬರ್ಬೋದು, 2 ಮಾರ್ಕ್ಸ್ ಒಳಗೆ ಕ್ವಶನ್ಸ್ ಬರ್ಬೋದು ಅಂಡ್ 3 ಮಾರ್ಕ್ಸ್ ಒಳಗಡೆ ಕ್ವಶನ್ಸ್ ಬರ್ಬೋದು. ದೀಸ್ ಆರ್ ದಿ ಮೇನ್ಸ್ ವಿಚ್ ಆರ್ ಕವರ್ಡ್ ಬೈ ದಿ ರಿಯಲ್ ನಂಬರ್ಸ್ ಚಾಪ್ಟರ್. ಓಕೆ, ಈ ಚಾಪ್ಟರ್ ಒಳಗಡೆ ಏನೇನ್ ಓದ್ಬೇಕು ಅಂತಂದ್ರೆ ಜಸ್ಟ್ ಈ ಚಾಪ್ಟರ್ ಒಳಗಡೆ ಏನೇನ್ ಐತಿ ಅಂತ ನೋಡ್ತಾ ಹೋದ್ರೆ ಫಸ್ಟ್ ರಿಯಲ್ ನಂಬರ್ಸ್ ಚಾಪ್ಟರ್ ಅಂದ ತಕ್ಷಣ ಬರೋದು ನಮ್ ತಲೆಗೆ ಒಳಗಡೆ ಒಂದು ಥೇರಮ್ ಬರುತ್ತೆ. ಓಕೆ, ನೆಕ್ಸ್ಟ್ ಆ ಥೇರಮ್ ಆದ್ಮೇಲೆ ಆ ಥೇರಮ್ ಕೂಡ ಎಕ್ಸಾಮ್ ಒಳಗಡೆ ಬಹಳ ಸಾರಿ ರಿಪೀಟೆಡ್ ಕ್ವಶನ್ಸ್ ಆಗಿ ಕೇಳಿದ್ದಾರೆ. ನೆಕ್ಸ್ಟ್ ಆ ಥೇರಮ್ ಬಿಟ್ಟು ರಿಮೈನಿಂಗ್ ಬರೋದು ಥೇರಮ್ ಫಸ್ಟ್ ಒನ್, ನೆಕ್ಸ್ಟ್ ಅದಾದ್ಮೇಲೆ ಬರೋದು LCM ಅಂಡ್ HCF, LCM ಮತ್ತೆ HCF ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಅದಾದ್ಮೇಲೆ ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡೋದು, ಪ್ರೂಫ್ ಫಾರ್ ದಿ ಇರ್ರಾಷನಲ್ ನಂಬರ್. ಪ್ರೂಫ್ಸ್ ಕೇಳ್ಬೋದು, LCM HCF ಕೇಳ್ಬೋದು, ಥೇರಮ್ ಕೇಳ್ಬೋದು. ಜೊತೆಗೆ LCM ಮತ್ತೆ HCF ಪ್ರೈಮ್ ಫ್ಯಾಕ್ಟರ್ಸ್, ಯಾವ್ದೋ ನಂಬರ್ ಕೊಟ್ಟು ಆ ನಂಬರ್ ಇನ್ ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇದನ್ ಬಿಟ್ರೆ ಮತ್ತೆ ಈ ಚಾಪ್ಟರ್ ಒಳಗಡೆ ಕೇಳಂತ ಕ್ವಶನ್ಸ್ ಯಾವ್ದು ಇಲ್ಲ, ಜಸ್ಟ್ ಡೆಫಿನಿಷನ್ಸ್ ಕೇಳ್ಬೋದು. ಡೆಫಿನಿಷನ್ಸ್ ಒಳಗ್ ಬಂದ್ರೆ ಕಾಂಪೋಸಿಟ್ ನಂಬರ್, ಇರ್ರಾಷನಲ್ ನಂಬರ್ ಅಂದ್ರೆ ಏನು, ನೆಕ್ಸ್ಟ್ ಅದಕ್ಕೆ ಎಕ್ಸಾಂಪಲ್ಸ್, ನೆಕ್ಸ್ಟ್ ಅದಾದ್ಮೇಲೆ ಕಾಂಪೋಸಿಟ್ ನಂಬರ್ ಅಂದ್ರೆ ಏನು, ಇದನ್ನೆಲ್ಲ ಕೇಳ್ಬೋದು. ಈ ತರ ಡೆಫಿನಿಷನ್ಸ್ ಕೂಡ ಕೇಳ್ಬೋದು. ಜೊತೆಗೆ ಥೇರಮ್, ಡೆಫಿನಿಷನ್ಸ್, ದೀಸ್ ಆರ್ ದಿ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ accepted questions. Okay, so this is the overall picture of the real numbers chapter. Today in this class, ಈ ಕ್ಲಾಸ್ ಒಳಗಡೆ ನಾವು ಈ ರಿಯಲ್ ನಂಬರ್ಸ್ ಚಾಪ್ಟರ್ ಒಳಗಡೆ ಯಾವ್ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇದಾವು, ಜೊತೆಗೆ ಯಾವ್ಯಾವೆಲ್ಲ ಕ್ವಶನ್ಸ್ ನೆಕ್ಸ್ಟ್ ಇಯರ್ ಎಕ್ಸಾಮಿನೇಷನ್ಸ್ ಒಳಗಡೆ ಕೇಳಬಹುದು, ಆ ಥರದ ಕ್ವಶನ್ಸ್ ನೆಲ್ಲ ಈ ಚಾಪ್ಟರ್ ಒಳಗಡೆ ನಾವು ಈ ಸೆಕ್ಷನ್ ಒಳಗಡೆ ಕವರ್ ಮಾಡೋಣ. ಓಕೆ, ಲೆಟ್ಸ್ ಬಿಗಿನ್ ದಿ ಕ್ಲಾಸ್. ಓಕೆ, ಇನ್ ದಟ್ ಫಸ್ಟ್ ನಾವ್ ಈಗ ಏನ್ ಮಾಡೋಣ ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ನ ಫಸ್ಟ್ ಕವರ್ ಮಾಡೋಣ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ 2 ಮಾರ್ಕ್ಸ್, ಅದಾದ್ಮೇಲೆ 1 ಮಾರ್ಕ್ಸ್ ಕ್ವಶನ್ಸ್ ನೆಕ್ಸ್ಟ್ ನಾವು ಫರ್ದರ್ ಸಾಲ್ವ್ ಮಾಡ್ತಾ ಹೋಗೋಣ. ಇನ್ ದಟ್ ಫಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ ಒಳಗಡೆ ಫ್ರೀಕ್ವೆಂಟ್ ಆಗಿ ಎಕ್ಸಾಮಿನೇಷನ್ಸ್ ಒಳಗಡೆ ಕೇಳದಂತ ಪ್ರಶ್ನೆಗಳು ಯಾವುದು ಅಂತಂದ್ರೆ, ನಾ ಈಗ ಆಲ್ರೆಡಿ ನಿಮ್ಗೆ ಹೇಳ್ದಂಗೆನೆ ಒಂದು ಪ್ರೂವಿಂಗ್ ರೂಟ್ ನಂಬರ್ಸ್, ಸ್ಪೆಷಲಿ ರೂಟ್ 2 ಆಗಿರ್ಬೋದು, ರೂಟ್ 3 ಆಗಿರ್ಬೋದು, ರೂಟ್ 5 ಆಗಿರ್ಬೋದು, ದಟ್ ಈಸ್ ಇರ್ರಾಷನಲ್ ಅಂತ ಪ್ರೂಫ್ they can ask and they are asked in the examination. ಆಮೇಲೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಒಳಗಡೆ ಕೂಡ ರೂಟ್ 3 is a irrational number ಅಂತ ಕೂಡ ಕ್ವಶನ್ಸ್ ಬಂದಿತ್ತು, ಅದು ಕೂಡ 3 ಮಾರ್ಕ್ಸ್ ಬಂದಿತ್ತು. ಸೊ ದಟ್ ಹಂಗಾಗಿ ಈ ರೂಟ್ 2, ರೂಟ್ 3, ರೂಟ್ 5, ರೂಟ್ 7, ರೂಟ್ 9, ರೂಟ್ 11, ರೂಟ್ 13 ವಾಟ್ ಎವರ್ ನಂಬರ್ಸ್ ನೀವು ಯಾವ್ದಾದ್ರು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಈ ಥರದ ರೂಟ್ ನಂಬರ್ಸ್ ಏನಿದಾವಲ್ಲ, ಆ ರೂಟ್ ನಂಬರ್ಸ್ ನ ಇರ್ರಾಷನಲ್ ಅಂತ ಪ್ರೂವ್ ಮಾಡೋ ಏನು ಪ್ರಾಬ್ಲಮ್ ಐತಿ, ಈ ಪ್ರಾಬ್ಲಮ್ ಸಿಲೆಬಸ್ ಇದೇನ್ ಅಲೌಟ್ ಆಗೈತಲ್ಲ, ಈಗೇನ್ ನೀವು ಓದಂತಾರಲ್ಲ ಸಿಲೆಬಸ್, ಈ ಸಿಲೆಬಸ್ ಅಲೌಟ್ ಆದಾಗ್ಲಿಂದ ಈ ಕ್ವಶನ್ಸ್ ಫ್ರೀಕ್ವೆಂಟ್ ಆಗಿ ಕೇಳ್ತಾನೆ ಬರ್ತಿದ್ದಾನೆ. ಸೊ ದಟ್ ಹಂಗಾಗಿ ಈಗ ಸದ್ಯಕ್ಕೆ ಈ ಕ್ವಶನ್ಸ್ ನ 3 ಮಾರ್ಕ್ಸ್ ಕೇಳಂತ ಕೆಪಾಸಿಟಿ ಐತಿ, ಆಮೇಲೆ ಚಾನ್ಸ್ ಕೂಡ ಐತಿ. ಸೊ ದಟ್ ಹಂಗಾಗಿ ರೂಟ್ 2, ರೂಟ್ 3, ರೂಟ್ 5, ರೂಟ್ 7 ಈ ನಂಬರ್ಸ್ ನ ಎಲ್ಲಾ ಪ್ರೂಫ್ ಗಳನ್ನು ನಾವು ಇದೇ ಕ್ಲಾಸ್ ಒಳಗೆ ನೋಡೋಣ. ಜೊತೆಗೆ ಅದಾದ್ಮೇಲೆ ಇದೇ 3 ಮಾರ್ಕ್ಸ್ ಒಳಗಡೆ ಯಾವ್ದು ಅಂತಂದ್ರೆ LCM ಮತ್ತೆ HCF ಫೈಂಡ್ ಔಟ್ ಮಾಡೋದು, ಅದಾದ್ಮೇಲೆ ಅದನ್ನ ವೆರಿಫಿಕೇಶನ್ ಮಾಡೋದು. ಜೊತೆಗೆ
ಎಲ್ ಸಿ ಎಂ ಮತ್ತೆ ಹೆಚ್ ಸಿ ಎಫ್ ಕೊಡದೇ ಇದ್ದಾಗ, ಫಾರ್ ಎಕ್ಸಾಂಪಲ್ ಎಲ್ ಸಿ ಎಂ ಕೊಟ್ಟು ಗಿವನ್ ನಂಬರ್ಸ್ ಕೊಟ್ಟು ಹೆಚ್ ಸಿ ಎಫ್ ಫೈಂಡ್ ಔಟ್ ಮಾಡಕ್ ಹೇಳ್ತಾನೆ, ಇಲ್ಲ ಹೆಚ್ ಸಿ ಎಫ್ ಕೊಟ್ಟು ಎಲ್ ಸಿ ಎಂ ಫೈಂಡ್ ಔಟ್ ಮಾಡಕ್ ಹೇಳ್ತಾನೆ. ಈ ತರದ ಪ್ರಾಬ್ಲಮ್ಸ್. ಇದನ್ ಬಿಟ್ರೆ ಮತ್ತೆ ಯಾವುದು ಅಂತಂದ್ರೆ ಜಸ್ಟ್ ವರ್ಡ್ ಪ್ರಾಬ್ಲಮ್. ನಿಮ್ಗೆ ಇನ್ನೊಂದು ಮಕ್ಳಿಗೆ ಏನಂತಂದ್ರೆ ಇಷ್ಟು ಉದ್ದ ಸೆಂಟೆನ್ಸ್ ಕೊಟ್ಟು ಏನೇನೋ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಜಸ್ಟ್ 2 ನಂಬರ್ ಒಂದಿಷ್ಟು ಉದ್ದ ಸ್ಟೇಟ್ಮೆಂಟ್ಸ್ ಕೊಟ್ಟಾಗ ನೀವು ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅದು ರಿಯಲ್ ನಂಬರ್ ಚಾಪ್ಟರ್ ಇದೆ ಅಂತಂದ್ರೆ, ಕ್ವಶನ್ಸ್ ನೋಡಿದ ತಕ್ಷಣ ಇದು ಯಾವ ಚಾಪ್ಟರ್ ಬರುತ್ತೆ ಅಂತ ಕೂಡ ನೀವು ಐಡೆಂಟಿಫಿಕೇಶನ್ ಈಸಿಲಿ ಮಾಡ್ಬೋದು. ಆ ಐಡೆಂಟಿಫಿಕೇಶನ್ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಆ ಚಾಪ್ಟರ್ ಮೇಲೆ ಡೀಟೇಲ್ ನೀವು ಸ್ಟಡಿ ಇದ್ದಾಗ ಮಾತ್ರ ಗೊತ್ತಾಗುತ್ತೆ. ಸೊ ದಟ್ ಈಗ ಅದನ್ನೆಲ್ಲ ಕೇಳಬೇಡ. ಸೊ ದಟ್ ಫಸ್ಟ್ ಈಗ ನಾವು ರೂಟ್ 3 ಇದೆ, 3 ಮಾರ್ಕ್ಸ್. ದಟ್ ನಾನು ಫಸ್ಟ್ ರೂಟ್ 3 ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಪ್ರೂವ್ ದಟ್ root 3 is irrational number. ಓಕೆ, ರೂಟ್ 3 is a irrational number ಅಂತ ನಾವು ಪ್ರೂವ್ ಮಾಡಬೇಕು. ಯಾವ ತರ ಅಂತಂದ್ರೆ ಫಸ್ಟ್ ನೋಡ್ರಿ, ರೂಟ್ 3 ಅನ್ನೋ ನಂಬರ್ ಫಸ್ಟ್ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇರ್ಬೇಕು. ಯಾವ ನಂಬರ್ ಇದು ರೂಟ್ 3 ಅನ್ನೋದು ಯಾವ ತರದ ನಂಬರ್ ಅನ್ನೋದು ನಿಮ್ಗೆ ಫಸ್ಟ್ ತಲೆಗಿರ್ಬೇಕು. ನಮ್ಗೆ ಗೊತ್ತು ಏನಂತ, ರೂಟ್ 3 ಅನ್ನೋ ನಂಬರೇ irrational ನಂಬರ್. ಈಗ ಫಸ್ಟ್ ರಾಷನಲ್ ನಂಬರ್ಸ್ಗೂ ಇರ್ರಾಷನಲ್ ನಂಬರ್ಸ್ಗೂ ಡಿಫ್ರೆನ್ಸ್ ನೋಡ್ತಾ ಹೋದ್ರೆ ಏನ್ ಡಿಫ್ರೆನ್ಸ್ ಅಂತಂದ್ರೆ, ರಾಷನಲ್ ನಂಬರ್ಸ್ ಆರ್ ದಿ ನಂಬರ್ಸ್ ವಿಚ್ ಆರ್ ಇನ್ ದಿ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಪಿ ಬೈ ಕ್ಯೂ ಫಾರ್ಮ್ ಒಳಗಡೆ ಎಕ್ಸಿಸ್ಟ್ ಇರೋಂತ ನಂಬರ್ಸ್ ಏನ್ ಕರಿತೀವಿ ನಾವು, ರಾಷನಲ್ ನಂಬರ್ ಅಂತ ಕರಿತೀವಿ. ಇರ್ರಾಷನಲ್ ನಂಬರ್ಸ್ ಅಂದ್ರೆ ಏನು, ದಿ ನಂಬರ್ಸ್ ವಿಚ್ ಆರ್ ನಾಟ್ ಇನ್ ದಿ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಪಿ ಬೈ ಕ್ಯೂ ಫಾರ್ಮ್ ಒಳಗಡೆ ಎಕ್ಸಿಸ್ಟ್ ಇರ್ಲಾರ್ದಂತ ನಂಬರ್ ಜೊತೆಗೆ ಪಿ ಬೈ ಕ್ಯೂ ಒಳಗಡೆ ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇರೋ ನಂಬರ್ಸ್ ಏನ್ ಕರಿತೀವಿ ನಾವು, ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ದಟ್ ಇರ್ರಾಷನಲ್ ನಂಬರ್ಸ್ ಎಕ್ಸಾಂಪಲ್ ಕೊಡ್ರಿ ಅಂತಂದ್ರೆ ರೂಟ್ 2, ರೂಟ್ 3, ರೂಟ್ 5, ರೂಟ್ 7, ದೀಸ್ ಆರ್ ದಿ ನಂಬರ್ಸ್. ಇವೆಲ್ಲ ನಂಬರ್ಸ್ ಎದಕ್ ರಿಲೇಟ್ ಆಗುತ್ತೆ ಅಂದ್ರೆ ಇವೆಲ್ಲ ನಂಬರ್ಸ್ ಇರ್ರಾಷನಲ್ ನಂಬರ್ಸ್ ರಿಲೇಟ್ ಆಗುತ್ತೆ. ಸೊ ದಟ್ ಹಂಗಾಗಿ ದೀಸ್ ಆರ್ ದಿ ನಂಬರ್ಸ್ ವಿಚ್ ಆರ್ ಎಕ್ಸಾಂಪಲ್ಸ್ ಫಾರ್ ದಿ ಇರ್ರಾಷನಲ್ ನಂಬರ್. ಹೌದ್ರಿ, ಈಗ ಇರ್ರಾಷನಲ್ ನಂಬರ್ಸ್ ಈ ಎಲ್ಲಾ ನಂಬರ್ಸ್ ಎಕ್ಸಾಂಪಲ್. ರೂಟ್ ನಂಬರ್ಸ್ ಯಾವ ಇರ್ತಾವಲ್ಲ ಅವೆಲ್ಲ ಇರ್ರಾಷನಲ್ ನಂಬರ್ಸ್ ಎಕ್ಸಾಂಪಲ್. ಬಟ್ ಆದ್ರೆ ಇಲ್ಲಿ ರೂಟ್ 3 ಕೊಟ್ಟು ಅವ್ರು ಇರ್ರಾಷನಲ್ ಅಂತಾನ ಪ್ರೂವ್ ಮಾಡಕ್ ಹೇಳಿದ. ಅದು ಹೆಂಗೆ ಅಂತಂದ್ರೆ ಜಸ್ಟ್ ಇಟ್ಸ್ ಎ ಪ್ರೂಫ್. ವಿ ಹ್ಯಾವ್ ಟು ಗಿವ್ ಅ ಜಸ್ಟಿಫಿಕೇಶನ್. ರೂಟ್ 3 ಇಸ್ ಎ ಇರ್ರಾಷನಲ್ ಅನ್ನೋದಕ್ಕೆ ನಾವು ಒಂದು ಜಸ್ಟಿಫಿಕೇಶನ್, ಮ್ಯಾಥಮೆಟಿಕಲ್ ಜಸ್ಟಿಫಿಕೇಶನ್ ಕೊಡ್ಬೇಕಿಲ್ಲಿ. ಓಕೆ, ಅವ್ರು ಅದನ್ನೇ ಡಿಮಾಂಡ್ ಮಾಡ್ತಿರೋದು ನಮ್ಗೆ. ಸೊ ದಟ್ ಹಂಗಾಗಿ ಈಗ ನಾವು ಫಸ್ಟ್ ರೂಟ್ 3 ಇಸ್ ಇರ್ರಾಷನಲ್ ಅಂತ ಬೈ ಡಿಫಾಲ್ಟ್ ನಮಗೆ ಗೊತ್ತೈತಿ. ಬಟ್ ಅದಕ್ಕೆ ನಾವು ಜಸ್ಟಿಫಿಕೇಶನ್ ಯಾವ ತರ ಕೊಡ್ತೀವಿ ಅಂತಂದ್ರೆ ಫಸ್ಟ್ ನಾವು ರೂಟ್ 3 ನ ಇರ್ರಾಷನಲ್ ನಂಬರ್ ಅಂತ ಕೊಟ್ಟು, ಬಟ್ ಆದ್ರೆ ಅದು ನಾವೀಗ ಒಂದು ರಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡೋಣ. ಓಕೆ, ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದಿ ಅಸಂಪ್ಷನ್. ಏನ್ ಅಸಂಪ್ಷನ್ ಮಾಡ್ಬೇಕಂತಂದ್ರೆ ರೂಟ್ 3 ಅನ್ನೋ ನಂಬರ್ ಇರ್ರಾಷನಲ್ ನಂಬರ್ ಅಲ್ಲ, ಇಟ್ ಈಸ್ ಎ ರಾಷನಲ್ ನಂಬರ್ ಅಂತ ಫಸ್ಟ್ ನಾವೀಗ ಅಸ್ಯೂಮ್ ಮಾಡೋಣ. ಓಕೆ, assume that. Okay, what we have to assume means assume that root 3 is irrational number. root 3 is irrational number ಅಂತ ಅಸ್ಯೂಮ್ ಮಾಡ್ಬೇಕು ಫಸ್ಟ್. ಓಕೆ, ಈ ತರ ರೂಟ್ 3 is irrational number ಅಂತ ಅಸ್ಯೂಮ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಕೆಲಸ ಅಂತಂದ್ರೆ ಈಗ ನೋಡ್ರಿ, irrational numbers are the numbers which are not in the form of p by q. p by q ಫಾರ್ಮ್ ಒಳಗಡೆ ಇರಂಗಿಲ್ಲ ಯಾವುದು irrational number. ಬಟ್ ಅದೇ ರಾಷನಲ್ ನಂಬರ್ ಆದ್ರೆ ವಿಚ್ ಈಸ್ ಇನ್ ದಿ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಕರೆಕ್ಟಾ, ವಿಚ್ ಈಸ್ ಇನ್ ದಿ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಈಗ ನಾವು ಇರ್ರಾಷನಲ್ ನಂಬರ್ ನ ರಾಷನಲ್ ನಂಬರ್ ಅಂತ ಕನ್ಸಿಡರ್ ಮಾಡೀವಿ, ಅಸ್ಯೂಮ್ ಮಾಡೀವಿ. ಸೊ ದಟ್ ಅಸ್ಯೂಮ್ ದಟ್ ರೂಟ್ 3 ಇಸ್ ಎ ರಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡೋದ್ರಿಂದ ಈ ರೂಟ್ 3 ಏನಾಗಿರುತ್ತೆ, ಪಿ ಬೈ ಕ್ಯೂ ಈಕ್ವಲ್ ಇರುತ್ತಾ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನಾವೇನ್ ಮಾಡ್ಬೇಕಂತಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಬೇಕು, ಎರಡೂ ಸೈಡ್, ಎಲ್ ಎಚ್ ಎಸ್ ಸೈಡ್, ಆರ್ ಎಚ್ ಎಸ್ ಸೈಡ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ ಅವಾಗ ಏನಾಗುತ್ತೆ, ರೂಟ್ 3 ಬಿಕೇಮ್ ರೂಟ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಬೈ ದಿ ಲಾ ಆಫ್ ಎಕ್ಸ್ಪೋನೆಂಟ್ಸ್ ಎ ಬೈ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನು, ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ಲೈಟ್ ತಗೊಂಡು ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ಆಗುತ್ತೆ. ಇದು ಈ ಸ್ಕ್ವೇರ್ ಪಿಗೂ ಅಪ್ಲೈ ಆಗುತ್ತೆ, ಕ್ಯೂಗೂ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಈಗ ನೀವು ಅನ್ಬಹುದು ಏನು, ಈ ಪಿ ಅಂಡ್ ಕ್ಯೂ ಅಂದ್ರೆ ಏನ್ರಿ, ಈ ಪಿ ಅಂಡ್ ಕ್ಯೂ ಅಂದ್ರೆ ಏನು ಅಂತಂದ್ರೆ ದೀಸ್ ಆರ್ ದಿ ಕೋ ಪ್ರೈಮ್ ನಂಬರ್ಸ್. ದೀಸ್ ಆರ್ ದಿ ಕೋ ಪ್ರೈಮ್
ನಂಬರ್ಸ್ ಇವು ಏನಿವು, ದೀಸ್ ಆರ್ ದಿ ಕೋಪ್ರೈಮ್ ನಂಬರ್ಸ್. ಓಕೆ, ಈ ಕೋಪ್ರೈಮ್ ನಂಬರ್ಸ್ ಏನ ಅಂತಂದ್ರ P ಅನ್ನೋದೊಂದು ಕೋಪ್ರೈಮ್ ನಂಬರ್ ಅಂಡ್ Q is the another one ಕೋಪ್ರೈಮ್ ನಂಬರ್. ಓಕೆ, ಬಟ್ P ಅನ್ನ ಕೋಪ್ರೈಮ್ ನಂಬರ್ ಏನಾದ್ರೂ ಆಗಿರ್ಬೋದು, ಬಟ್ Q ಅನ್ನ ಕೋಪ್ರೈಮ್ ನಂಬರ್ ಏನ್ ಆಗಿರಬಾರ್ದು ಅಂದ್ರೆ 0 ಆಗಿರಬಾರ್ದು. ಓಕೆ, ಹಿಯರ್ P ಅಂಡ್ Q ಆರ್ ದಿ ಕೋಪ್ರೈಮ್ ನಂಬರ್ಸ್, ಬಟ್ Q P ವಾಟ್ ಎವರ್ ಇಟ್ ಮೇ ಬಿ, ವಾಟ್ ಎವರ್ ದಿ ನಂಬರ್, ಬಟ್ Q ಏನಾಗಿರಬಾರ್ದು ಅಂತಂದ್ರೆ 0 ಆಗಿರಬಾರ್ದು. ಓಕೆ, ದಿಸ್ ಇಸ್ ದಿ ರೂಲ್. ನೆಕ್ಸ್ಟ್, ಸೊ ದಟ್ ಹಂಗಾಗಿ ನಾವಿಲ್ಲಿ P² / Q² ಬರ್ದು. ಈಗ ನಿಮ್ಗೆ ಕೆಲವೊಬ್ರಿಗೆ P ಅಂದ್ರೆ Q. Next, audible? Okay, clear. Okay, √3 whole square is there. √3 whole square means square root get cancelled, remaining is 3. Okay, next, when we take Q to this side means, when we take Q to this side means it became 3Q² is equal to P². 3Q² is equal to P². When we take 3 to this side means it became Q² is equal to P² by Q². No, P² by 3. Okay, next, here P² by 3 is there. Okay, what it is indicating? It indicate ಮಾಡಾಂತೈತಿ ಅಂತಂದ್ರೆ here 3 is the number. Okay, 3 is the number which is dividing the P², which is dividing the P². Here 3 divides P². Here 3 divides P² and also 3 divides P. It is a contradiction is there. So that if ನಿಮಗೆ ಇದು ಬೇಸಿಕ್ ಕೂಡ ಗೊತ್ತಿರಬೇಕು ಏನು, if any coprime number ನಾ 3 ಅನ್ನ ನಂಬರ್ ಡಿವೈಡ್ ಮಾಡುತ್ತೆ ಅಂತಂದ್ರೆ ಅದರದ್ದು ಕೋಪ್ರೈಮ್ ನಂಬರ್ ಸ್ಕ್ವೇರ್ ಕೂಡ ಡಿವೈಡ್ ಮಾಡೋ ಕೆಪಾಸಿಟಿ ಐತಿ ಅಂತ. ಸೊ ದಟ್ ಇಫ್ 3 divides P², ಓಕೆ, 3 ಅನ್ನ ನಂಬರ್, ಓಕೆ, ಈ 3 ಬಂದ್ರೆ 3, 2 ಬಂದ್ರೆ 2, whatever it may be. Here I am taking 3. If 3 ಅನ್ನ ನಂಬರ್ P² ಅನ್ನ ಕೋಪ್ರೈಮ್ ನಂಬರ್ ನ ಡಿವೈಡ್ ಮಾಡೋ ಕೆಪಾಸಿಟಿ ಐತಿ ಅಂತಂದ್ರೆ, ಸೊ ದಟ್ 3 ಅನ್ನ ನಂಬರಿಗೆ P ಅನ್ನ ನಂಬರ್ ಕೂಡ, P ಅನ್ನ ಕೋಪ್ರೈಮ್ ನಂಬರ್ ಕೂಡ ಡಿವೈಡ್ ಮಾಡೋ ಕೆಪಾಸಿಟಿ ಐತಿ ಅಂತ. ಓಕೆ, ಇಫ್ 3 divides P² then 3 divides P also. 3 P² ನ ಡಿವೈಡ್ ಮಾಡುತ್ತಾ ಅಂತಂದ್ರೆ 3 P ನು ಕೂಡ ಡಿವೈಡ್ ಮಾಡುತ್ತಾ. ಇಟ್ ಇಸ್ ಎ ಕಾಂಟ್ರಡಿಕ್ಷನ್. ಓಕೆ, ನೆಕ್ಸ್ಟ್, ಸೊ ದಟ್ ಇಲ್ಲಿ ಇದು ಕನ್ಕ್ಲೂಷನ್ ಆಯ್ತು. ಸೊ ದಟ್ ಐ ವಿಲ್ ಕನ್ಸಿಡರ್ ದಿಸ್ ಒನ್ ಆಸ್ ಇಕ್ವೇಷನ್ ನಂಬರ್ 1. ಇದನ್ನ ನಾನು ಇಕ್ವೇಷನ್ ನಂಬರ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್, ಅದಾದ್ಮೇಲೆ ಸೇಮ್ ನೆಕ್ಸ್ಟ್ ಇದರ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ I have to take P is equal to 3K. Okay, I have considered this value. Okay, substitute P is equal to 3K in equation 1. 3K in equation 1. Equation 1 ಒಳಗಡೆ P ಬೆಲೆ ಮಾಡಬೇಕು, ನಾನು 3K ವ್ಯಾಲ್ಯೂ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ already equation number is 3Q² is equal to P² is there. 3Q² is equal to P² is there. Just I have substituted instead of P 3K². Okay, and again 3Q² as it is. Okay, here AB² is there. AB² means A², B². We can apply separately like that only. 3² K². Okay, 3² means 3 3s are 9K². 3 3s are 9K². Next, remaining 3Q² as it is same. Then what we can do? We can just take 3 to this side. It became multiplication to
division, so that q square is equal to 9k square divided by 3. Okay, then 3 ones are 3, 3s are 9, so that q square is equal to 3k square. Okay, and when we take 3 to this side means it became q square by 3 is equal to k square. Okay, similar to this one, here 3 is dividing p square. Here in this case 3 is dividing p square. Here 3 divides q square, and also it is having the capacity to divide 3 to q. 3 it is having the capacity to q square means then 3 is also having the capacity to divide q. So that ಈ ಎರಡು ಕೇಸ್ಗಳು, these two cases ನಮಗೆ ಏನು ಅರ್ಥ ಮಾಡಿಸುತ್ತೆ, ಇದನ್ನೆಲ್ಲ ಸಾಲ್ವ್ ಮಾಡಿದ್ಮೇಲೆ ಎರಡು ಕೇಸ್ ನಮಗೆ ಏನು ಅರ್ಥ ಮಾಡಿಸಂತೈತಿ ಅಂತಂದ್ರೆ, ಈಗ ಕೋಪ್ರೈಮ್ ನಂಬರ್ಸ್ ಯಾವ್ಯಾವುದು p and q ಏನದಾವಲ್ಲ, ಕೋಪ್ರೈಮ್ ನಂಬರ್ಸ್ p and q ಇದಾವಲ್ಲ, ಈ ಕೋಪ್ರೈಮ್ ನಂಬರ್ಸ್ 3 and q ಗೆ 3 ಅನ್ನೋ ನಂಬರ್ ಫಾರ್ co-prime number p and q, 3 is a common factor. 3 is a common factor. ಹೌದಾ? if ಈಗ p ಮತ್ತು q ಗೆ 3 ಅನ್ನೋ ನಂಬರ್ ಕಾಮನ್ ಫ್ಯಾಕ್ಟರ್ ಆಯಿತು ಅಂತಂದ್ರೆ ನಮ್ದು ಅಸಂಪ್ಷನ್ ಏನಾಯ್ತಿಲ್ಲ ಅಂದ್ರೆ ರಿಯಲ್ ನಂಬರ್, ರ್ಯಾಷನಲ್ ನಂಬರ್ ಅಂತ ಏನು ಅಸ್ಯೂಮ್ ಮಾಡಿದ್ವಲ್ಲ, ಆ ರ್ಯಾಷನಲ್ ನಂಬರ್ ಅನ್ನೋ ಅಸಂಪ್ಷನ್ ಏನಾಯ್ತು ಅಂತಂದ್ರೆ ನಮಗೆ ರಾಂಗ್ ಅಂತ ಬರುತ್ತೆ. ಯಾಕಂದ್ರೆ ಈಗ ಕೋಪ್ರೈಮ್ ನಂಬರ್ಸ್ ಗೆ ಸಿಂಗಲ್ ನಂಬರ್ ಫ್ಯಾಕ್ಟರ್ ಇದ್ರೆ ಆಗ್ತಾರೆ, ಬಟ್ ಇಲ್ಲಿ ಏನಾಯ್ತು ಕೋಪ್ರೈಮ್ ನಂಬರ್ಸ್ ಎರಡಕ್ಕೂ ನಮ್ಗೆ ಇಲ್ಲಿ ಪ್ರೈಮ್ ನಂಬರ್ ಏನಾಯ್ತು ಅಂತಂದ್ರೆ ಕಾಮನ್ ಫ್ಯಾಕ್ಟರ್ ಆಗಿ ಬಂತು. ಸೊ ದಟ್ ಹಂಗಾಗಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಇದರಿಂದ ಅಂತಂದ್ರೆ, ನಮ್ದು ಅಸಂಪ್ಷನ್ ಏನ್ ನಾವು ಏನಿಲ್ಲಿ ಅಸ್ಯೂಮ್ ಮಾಡ್ಕೊಂಡಿದ್ವಿ ಆ ಅಸಂಪ್ಷನ್ ಏನಾಯ್ತು ಟೋಟಲಿ ರಾಂಗ್ ಆಯ್ತು. ಓಕೆ, ಸೊ ದಟ್ hence the proof. Okay, hence the proof. Thus what? Thus root 3 is a irrational number. Okay, this is barna magi. Okay, it is for 3 marks. It is for 3 marks. Like that only in that 2 steps. ಈ ಎರಡು ಸ್ಟೆಪ್ ಒಳಗಡೆನೇ ನೀವು ಸಾಲ್ವ್ ಮಾಡಬೇಕು. ಈ ಎರಡು ಸ್ಟೆಪ್ ಒಳಗಡೆ ಸಾಲ್ವ್ ಮಾಡಿದ್ರೆ ಏನಾಗುತ್ತದೆ, ಎಕ್ಸಾಮಿನೇಷನ್ಸ್ ಒಳಗೆ ಅವರಿಗೆ ವ್ಯಾಲ್ಯೂಯೇಷನ್ ಮಾಡೋದು ಆರಾಮ್ಸೆ ಈಸಿ ಗೊತ್ತಾಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಸಿಮಿಲರ್ಲಿ ನೀವು ರೂಟ್ 2 ನ ಟ್ರೈ ಮಾಡಬಹುದು. ಸೇಮ್ ಟು ಸೇಮ್ ಏನಿಲ್ಲ, ನಂಬರ್ಸ್ ಅಷ್ಟೇ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ವಿಲ್ ಯು ಟ್ರೈ? ಓಕೆ, ಜಸ್ಟ್ ಕಮೆಂಟ್ ಯುವರ್ ಆನ್ಸರ್ಸ್ ಅಂಡ್ whatever the changes I have to do. Okay, ನಾನು ಏನೇನು ಆನ್ಸರ್ಸ್ ಚೇಂಜ್ ಮಾಡಬೇಕು ಜಸ್ಟ್ ಕಮೆಂಟ್ ಮಾಡ್ತಾ ಹೋಗಿ, I will substitute. Okay, next first, okay, what we have to do, we have to assume root 2 is rational. Okay, next, and that root 2 is equal to p by q. Next we have to square on both sides, then it became 2 root square p by q square as it is. Then square root get cancelled, remaining 2. Okay, just simple. ಒಂದು ಪ್ರಾಬ್ಲಮ್ ನಿಮಗೆ ಅರ್ಥ ಆಯಿತು, ರೂಟ್ 2 ರೂಟ್ 3 ರೂಟ್ 5 ಅಂತಂದ್ರೆ ರಿಮೈನಿಂಗ್ ಇವೆಲ್ಲ ಪ್ರಾಬ್ಲಮ್ಸ್ ಆನ್ಸರ್ ಮಾಡಬಹುದು. ಇದ್ರೊಳಗೆ ಏನು ಡಿಫಿಕಲ್ಟಿ ಇಲ್ಲ. ಜಸ್ಟ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ಡ್, ರಿಮೈನಿಂಗ್ 2. ದೆನ್ when we take q square means it became 2q square. It became what? 2q square. Okay, when we take 2 to this side means it became p square by 2. It became p square by 2. Next, after that, here 2 divides p square. Here 2 is dividing the p square, and also it is having the capacity to divide p also. Okay, this is finished. Next, second step, what you have to do means you have to do p is equal to, substitute p is equal to 2k instead of 3, 2k. According to the question we have to substitution is different. Okay, so that ನೀವು question 6 ಸಂಬಂಧಪಟ್ಟಂಗೆಲ್ಲ ಚೇಂಜ್ ಮಾಡ್ತಾ ಹೋಗಬೇಕು. ಯಾವ ತರ p is equal to 2k. Next, so that
if question equation 1 is 2q square is equal to p square, 2q square is equal to, instead of p substitute 2k square, then it became 2 square is equal to 4, and 2q square as it is 2 to this side means it became what, q square is equal to 4 by 2k square. It's too easy, 2 ones are 2 twos are, then answer became q square is equal to 2k square. 2 to this side means it became q square by 2. Here 2 is dividing the q square and q divides q also. Okay, here our assumption, whatever our assumption is there, that our assumption is totally wrong. Why? Because here 2 is a number which is common for both prime factors p and q, so that our assumption is wrong. Root 2 is not a rational number, root 2 is a irrational number. ಓಕೆ, ಇದೇ ತರ ಸೇಮ್ ನೀವು ಎಲ್ಲಾ ಪ್ರಾಬ್ಲಮ್ ಇದೇ ತರನೇ ಮಾಡಬಹುದು. ರೂಟ್ 5 ಕೂಡ ಮಾಡಬಹುದು ನೀವು. ರೂಟ್ 5 ಬಹಳ ಈಜಿ. ರೂಟ್ 5 ಯಾವ ತರ ಅಂತಂದ್ರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಇನ್ಸ್ಟೆಡ್ ಆಫ್ 2 5 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆರಾಮ್ಸೆ ಇದನ್ನ ಸಾಲ್ವ್ ಮಾಡಬಹುದು. ಇದರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಇದು ಎಕ್ಸಾಮ್ ಗೆ 3 ಮಾರ್ಕ್ಸ್ ಪಾಕೆಟ್ ಕ್ವೆಶ್ಚನ್ ಇದ್ದಂಗೆ. ಇದು ಎಕ್ಸಾಮ್ ಗೆ 3 ಮಾರ್ಕ್ಸ್ ಗೆ ಫಿಕ್ಸ್ ಬಂದೇ ಬರುತ್ತೆ, ಇಲ್ಲ 2 ಮಾರ್ಕ್ಸ್ ಗೆ ಕೇಳಬಹುದು. ಮತ್ತೆ ಬಂದಿಲ್ಲ ಅಂತ ಏನೋ ಬೇಜಾರು ಮಾಡ್ಕೊಳ್ಳಂಗಿಲ್ಲ. 2 ಇಲ್ಲ 3 ಫಿಕ್ಸ್ ಕ್ವೆಶ್ಚನ್ಸ್. ಓಕೆ, ನೆಕ್ಸ್ಟ್. ಸೊ ದಟ್ ಹಾಗಾಗಿ ಇದನ್ನ ಡೈಲಿ ಪ್ರಾಕ್ಟೀಸ್, ರೊಟೀನ್ ಪ್ರಾಕ್ಟೀಸ್ ಒಳಗೆ ಇರಬೇಕು ಈ ತರ ಕ್ವಶನ್ಸ್. ಯಾಕಂದ್ರೆ ಎಕ್ಸಾಮಿನೇಷನ್ಸ್ ಒಳಗಡೆ ಯಾವ ಕ್ವಶನ್ ನಿಮಗೆ ಡೆಫಿನೆಟ್ ಆಗಿ ಕೇಳೇ ಕೇಳ್ತಾನೆ ಅಥವಾ ಬಂದೇ ಬರುತ್ತೆ ಅನ್ನೋ ಪ್ರಾಬ್ಲಮ್ಸ್ ಏನ್ ಇರ್ತಾವಲ್ಲ, ಆ ತರದ ಪ್ರಾಬ್ಲಮ್ಸ್ ನೆಲ್ಲ ನೀವು ರೊಟೀನ್ ವೀಕ್ಲಿ ಒನ್ಸ್ ಟ್ವೈಸ್ ನೀವು ಅದನ್ನ ಸುಮ್ಮನೆ ಬ್ಲೈಂಡ್ ಆಗಿ ಸುಮ್ಮನೆ ಓಕೆ ರೂಟ್ 2 ಇಸ್ ಎ ರಾಷನಲ್ ನಂಬರ್, ಫಸ್ಟ್ ಸ್ಟೆಪ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಸ್ಟೆಪ್ಸ್ ನ ನೀವು ಯಾವುದು ಸ್ಕಿಪ್ ಮಾಡಿದ್ರೆ, ಆಮೇಲೆ ಕೆಲವರು ಬಹಳ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಇಲ್ಲಿ ಸ್ಪೆಷಲಿ ಅಂತಂದ್ರೆ ಸ್ಟೆಪ್ಸ್ ನ ಯೂಶುವಲಿ ಸ್ಕಿಪ್ ಮಾಡ್ತಾರೆ. ಸ್ಟೆಪ್ಸ್ ನ ಸ್ಕಿಪ್ ಮಾಡಬಾರ್ದ್ರಿ. ಸ್ಟೆಪ್ಸ್ ನ ಸ್ಕಿಪ್ ಮಾಡಿದ್ರೆ ಏನಾಕೈತಿ ಅಂತಂದ್ರೆ ಎಕ್ಸಾಮಿನೇಷನ್ಸ್ ಒಳಗಡೆ ನಮ್ಮ ಮ್ಯಾಥಮೆಟಿಕ್ಸ್, ಸ್ಪೆಷಲಿ ಮ್ಯಾಥಮೆಟಿಕ್ಸ್ ಒಳಗಡೆ ಹೆಂಗಿರುತ್ತೆ, ಸ್ಟೆಪ್ಸ್ ಈ ಮಾರ್ಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ 4 ಸ್ಟೆಪ್ ರೈಟ್ ಬರೋದು, 5th ಸ್ಟೆಪ್ ರಾಂಗ್ ಬಂದ್ರೆ 5th ಸ್ಟೆಪ್ ಮಾರ್ಕ್ಸ್ ಇರಂಗಿಲ್ಲ, ಅಲ್ಲಿಂದ ಮುಂದೆ ಮಾರ್ಕ್ಸ್ ಬರಂಗಿಲ್ಲ. ಬಟ್ ಅಪ್ ಟು 4th ಸ್ಟೆಪ್ಸ್ ವರೆಗೂ ನಿಮಗೆ ಮಾರ್ಕ್ಸ್ ಕೊಡೋ ಚಾನ್ಸ್ ಇರುತ್ತೆ ಇಫ್ ವ್ಯಾಲ್ಯೂಯೇಷನ್ ಮಾಡೋ ಮೇಲೆ ಡಿಪೆಂಡ್. ಸೊ ದಟ್ ಹಾಗಾಗಿ ನೀವು ಸ್ಟೆಪ್ಸ್ ಗಳನ್ನ ಎಷ್ಟು ಡೀಟೇಲ್ ಬಿಡಿಸ್ತೀರಿ ಅಷ್ಟು ನಿಮಗೆ ಬಹಳ ಬೆನಿಫಿಟ್. ಜೊತೆಗೆ ಎಲ್ಲಾದ್ರೂ ಪ್ರಾಬ್ಲಮ್ ಮಿಸ್ ಆಯ್ತು, ಸೈನ್ ಮಿಸ್ ಆಯ್ತು, ಎಲ್ಲೋ ಮಿಸ್ಟೇಕ್ ಆಯ್ತು ಅಂತಂದ್ರೆ ನೀವು ಎಕ್ಸಾಮಿನೇಷನ್ ಒಳಗಡೆ ವೆರಿಫೈ ಮಾಡ್ಕೊಂತ ಬರ್ತೀರಿ. ಎಲ್ಲೋ ಮಿಸ್ಟೇಕ್ ಲಾಸ್ಟಿಗೆ ಅಂತ ರಾಂಗ್ ಬಂದ್ಬಿಡುತ್ತೆ, ಲಾಸ್ಟ್ ರಾಂಗ್ ಟೆನ್ಷನ್ ಆದ ತಕ್ಷಣ ಹೆಂಗ್ ಬಂತು ವೆರಿಫಿಕೇಶನ್ ಮಾಡ್ಕೊಂತ ಬಂದಾಗ ಏನಾಗುತ್ತೆ ಅಂತಂದ್ರೆ ಸ್ಟೆಪ್ಸ್ ನಿಮ್ಗೆ ಜಲ್ದಿ ನಿಮಗೆ ಅರ್ಥ ಆಗಲ್ಲ. ಯಾಕಂದ್ರೆ ನೀವು ಎಕ್ಸಾಮಿನೇಷನ್ ಮೂಡ್ ಒಳಗಿರೋದ್ರಿಂದ ನಿಮ್ಮಲ್ಲಿ ಆ ಮೈಂಡ್ ಸೆಟ್ ನಿಮ್ಗೆ ಸಪೋರ್ಟೇ ಮಾಡಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಂತಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಏನು, ಸ್ಟೆಪ್ ನ ಡೀಟೇಲ್ ಬರಿತಾ ಹೋದಂಗೆಲ್ಲ ಏನಾಗುತ್ತೆ, ಎಲ್ಲಾದ್ರೂ ಒಂದು ಪಾಯಿಂಟ್ ಮಿಸ್ ಆಗಿತ್ತು ಅಂದ್ರೂ ಕೂಡ ನಿಮ್ಗೆ ಅದು ಈಸಿಲಿ ರೆಕಗ್ನೈಸ್ ಆಗುತ್ತೆ, ಓ ಇದು ಮಿಸ್ಟೇಕ್ ಆಗೈತಿ ಅಂತ. ಸೊ ದಟ್ ಹಂಗಾಗಿ ಈ ತರ ಲೆಂದಿ ಪ್ರಾಬ್ಲಮ್ಸ್ ಏನಿರ್ತಾವಲ್ಲ, ಲೆಂದಿ ಪ್ರಾಬ್ಲಮ್ಸ್ ನ ಫಾಸ್ಟ್ ರೈಟಿಂಗ್ ಮಾಡಬೇಕು. ರೈಟಿಂಗ್ ಮಸ್ಟ್ ಬಿ ಫಾಸ್ಟ್, ರೈಟಿಂಗ್ ಫಾಸ್ಟ್ ಇರಬೇಕು. ಜೊತೆಗೆ ಏನ್ ಮಾಡ್ಬೇಕಂತಂದ್ರೆ ಸ್ಟೆಪ್ಸ್ ನ ಡೀಟೇಲ್ ಆಗಿ ಬಿಡಿಸ್ಬೇಕು. ಈ ತರ ಡೀಟೇಲ್ ಆಗಿ ಬಿಡಿಸೋದ್ರಿಂದ ನಿಮ್ಗೆ ಎಕ್ಸಾಮಿನೇಷನ್ ಒಳಗಡೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಜೊತೆಗೆ ಈ ವ್ಯಾಲ್ಯೂಯೇಷನ್ ಮಾಡೋ ಏನ್ ಪರ್ಸನ್ ಇರ್ತಾನೆ ಆ ಪರ್ಸನ್ ಇಂಪ್ರೆಸ್ ಆಗ್ತಾನೆ. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಮಿನಿಮಮ್ ಟೈಮ್ ಟು ಇಂಪ್ರೆಸ್. ಓಕೆ, ವ್ಯಾಲ್ಯೂಯೇಷನ್ ಮಾಡೋ ಪರ್ಸನ್ ಇಂಪ್ರೆಸ್ ಮಾಡಕ್ಕೆ ನಿಮ್ಮ ಹತ್ರ ಮಿನಿಮಮ್ ಟೈಮ್, ಆ ಮಿನಿಮಮ್ ಟೈಮ್ ಒಳಗಡೆ ನಿಮ್ಮ ಆನ್ಸರ್ಸ್ ಯಾವ ತರ ಇಂಪ್ರೆಸ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಪೇಪರ್ ಮೇಲೆ ಮಾರ್ಕ್ಸ್ ಡಿಸೈಡ್ ಆಗುತ್ತೆ. ಸೊ ದಟ್ ಹಾಗಾಗಿ ಟ್ರೈ ಟು ಇಂಪ್ರೆಸ್ ಬೈ ಯುವರ್ ಆನ್ಸರ್. ಓಕೆ, ಸೊ ದಟ್ ಹಾಗಾಗಿ ಇಂಪ್ರೆಸ್ ಮಾಡೋಕಿರೋ ಚಾನ್ಸಸ್ ಒಳಗಡೆ ಈ ಚಾನ್ಸ್ ಕೂಡ ಬಂದು ಅಂಡ್ ನಿಮ್ಮ ಸೆಲ್ಫ್ ನಿಮ್ಮನ್ನ ನೀವು ಸೇಫರ್ ಝೋನ್ ಇಟ್ಕೊಳ್ಳೋಕೆ ಈ ತರ ಫಾಲೋ ಅಪ್ ಮಾಡೋ ಮೆಥಡ್ ಕೂಡ ಒನ್ ಆಫ್ ದಿ ಸೇಫರ್ ಝೋನ್ ಮೆಥಡ್. ಓಕೆ, ನೆಕ್ಸ್ಟ್ ಈ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಜೊತೆಗೆ ನಾನು ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ರೂಟ್ 5 ನೀವು ಟ್ರೈ ಮಾಡಬಹುದು, ಇದೇ ತರ ರೂಟ್ 5 ಟ್ರೈ ಮಾಡಬಹುದು, ರೂಟ್ 7 ಟ್ರೈ ಮಾಡಬಹುದು, ನೆಕ್ಸ್ಟ್ ರೂಟ್ 11 ಟ್ರೈ ಮಾಡಬಹುದು. ಈ ತರ ಪ್ರಾಬ್ಲಮ್ಸ್ ನೀವು 1 ರಿಂದ 4 ನಂಬರ್ ನೀವೇ ಚೇಂಜ್ ಮಾಡಿ ಟ್ರೈ ಮಾಡ್ರಿ. ಮಾಡಿದಾದ್ಮೇಲೆ ಏನಾದರೂ ಮತ್ತೆ ನಿಮ್ಗೆ ಡೌಟ್ಸ್ ಬಂತು ಅಂತಂದ್ರೆ ಇದೇ ವಿಡಿಯೋ ಒಳಗೆ ಕಮೆಂಟ್ ಸೆಕ್ಷನ್ಸ್ ಒಳಗಾದ್ರೂ ಹಾಕ್ರಿ, ಇಲ್ಲ ನಮ್ದು ಲೈವ್ ಚಾಟ್ ಯಾವಾಗಲೂ ಆನ್ ಇರುತ್ತೆ, ಆ ಲೈವ್ ಚಾಟ್ ಒಳಗೆ ಕೂಡ ನೀವು ಅದನ್ನ ಹಾಕ್ರಿ. ನಾನು ನೋಡ್ತಿರ್ತೀನಿ, ಕಂಟಿನ್ಯೂಸ್ ಆಗಿ ನೋಡ್ತಿರ್ತೀನಿ. ಸೊ ದಟ್ ಹಾಗಾಗಿ ನೀವು ಲೈವ್ ಚಾಟ್ ಒಳಗೆ ಕೂಡ ಹಾಕ್ಬೋದು. ಇಲ್ಲ ಅಂತಂದ್ರೆ ಈ ಥರದ್ದು ಯಾವ್ದಾದ್ರು ನಿಮ್ಗೆ ಡೌಟ್ಸ್ ಮತ್ತೆ ಎಕ್ಸಾಮ್ ಮೂಮೆಂಟ್ ಒಳಗಡೆ ಆಗಿರ್ಬೋದು, ಮತ್ತೆ
ಬಿಫೋರ್ ಎಕ್ಸಾಮಿನೇಷನ್ ಮತ್ತೆ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ತೀರಿ. ನಾನು ಅದನ್ನ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾನೆ ಇರ್ತೀನಿ. ಸೊ ದಟ್ ಅವಾಗ ಕೂಡ ಮತ್ತೆ ಆ ಕಮೆಂಟ್ಸ್ ತಕ್ಕಂಗೆ ನಾವು ಮತ್ತೆ ಏನಾದರೂ ರಿಪ್ಲೈ ಮಾಡೋಕೆ ನಾವು ಟ್ರೈ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೊ ದಟ್ ನಾವು ಈ ಸೆಕ್ಷನ್ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಏನ್ ಮಾಡ್ತೀನಿ ಅಂತಂದ್ರೆ, ಈಗ ಇದೇ 3 ಮಾರ್ಕ್ಸ್ ಒಳಗಡೆ ಇದೇ ಚಾಪ್ಟರ್ ಒಳಗಡೆ ಮತ್ತೆ ಏನೇನೆಲ್ಲ ಕೇಳಬಹುದು ಆ ಥರದ ಪ್ರಾಬ್ಲಮ್ಸ್ ಎಲ್ಲ ನಾನು ಮತ್ತೆ ಈಗ ಸ್ಟಾರ್ಟ್ ಮಾಡ್ತೀನಿ. ಸೊ ದಟ್ ಹಂಗಾಗಿ ಈ ಕ್ಲಾಸ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿಲ್ಲ, ಇದು ಮತ್ತೆ ಹಿಂಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಐ ಥಿಂಕ್ ಈಗ ಇಲ್ಲಿಗೆ ಇದು ಡೌಟ್ಸ್ ಕ್ಲಿಯರ್ ಅಂತ ಅನ್ಕೊಂತೀನಿ. ನೆಕ್ಸ್ಟ್ LCM and HCF 3 marks questions. Okay. That next problem ಯಾವುದು ಅಂತಂದ್ರೆ, that is finding the LCM and HCF of numbers. Okay, 5, 10. Okay, 5, 10 and 92 ಅಂತ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಈ ಕ್ವಶನ್ ರಿಪೀಟೆಡ್ ಕ್ವಶನ್ ಅಂಡ್ ದೀಸ್ ನಂಬರ್ಸ್ ಏನ್ ಪ್ರೊವೈಡ್ ಮಾಡಿದಾರಲ್ಲ ಆ ನಂಬರ್ಸ್ ಕೂಡ ರಿಪೀಟೆಡ್ ನಂಬರ್ಸ್. ಇದು ಎಲ್ಲಿ ರಿಪೀಟ್ ಆಗಿತ್ತು ಅಂತಂದ್ರೆ 2025 ಮಿಡ್ ಟರ್ಮ್ ಎಕ್ಸಾಮ್ ಒಳಗಡೆ ಕೂಡ ಇದೇ ಪ್ರಾಬ್ಲಮ್ ಬಂದಿತ್ತು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ 2025 ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಫೇಲ್ ಆಗಿ ರಿಟರ್ನ್ ಎಕ್ಸಾಮ್ ಬರೋದಿಲ್ಲ, ಆ ಸಪ್ಲಿಮೆಂಟರಿ ಎಕ್ಸಾಮ್ ಒಳಗಡೆನು ಇದೇ ಪ್ರಾಬ್ಲಮ್ ಬಂದಿತ್ತು. ಸೇಮ್ ನಂಬರ್ಸ್ ವಿತ್ ಸೇಮ್ ನಂಬರ್. ಅಂಡ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಒಳಗಡೆ ಮೊನ್ನೆ ನಡೆದಂತ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಒಳಗಡೆ ಕೂಡ ಇದೇ ಸೇಮ್ ಪ್ರಾಬ್ಲಮ್ ಅವ್ರು ಕೇಳಿದ್ರು. ಓಕೆ, ಏನಂತಂದ್ರೆ ಜಸ್ಟ್ ಈ ಪ್ರಾಬ್ಲಮ್ ಏನಂತಂದ್ರೆ, ಲಾಸ್ಟ್ ನಾವು ಹೇಳ್ದಂಗೆ 3 ಮಾರ್ಕ್ಸ್ಗೆ LCM ಮತ್ತೆ HCF ಅಷ್ಟೇ ಫೈಂಡ್ ಔಟ್ ಮಾಡಕ್ ಕೊಡಲ್ಲ, ಜೊತೆಗೆ ಅದ್ರ ಜೊತೆಗೆ ವೆರಿಫಿಕೇಶನ್ ಕೂಡ ಹೇಳಿರ್ತಾರ ಅವ್ರು. ಇಲ್ಲಿ ನೋಡ್ರಿ, ಫೈಂಡ್ ದಿ LCM ಅಂಡ್ HCF ಆಫ್ 5, 10 and 92 ಮತ್ತೆ 5, 10 ನಿಂದ ಏನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ LCM ಮತ್ತೆ HCF ಫೈಂಡ್ ಔಟ್ ಮಾಡ್ಬೇಕು. ಅದು ಯಾವ ಮೆಥಡ್? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ವಿಚ್ ಮೆಥಡ್? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ. ನೆಕ್ಸ್ಟ್ ಅದಾದ್ಮೇಲೆ LCM and we have to verify. How we have to verify? We have to verify by LCM into HCF is equal to product of numbers. LCM ಮತ್ತೆ HCF ಪ್ರಾಡಕ್ಟ್ ಆಗೋದು ಈ ಎರಡು ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನ್ ಬರಬೇಕು? LHS is equal to RHS ಬರಬೇಕು. ಅದೇ ತರನೇ ನಾವೀಗ ಮಾಡ್ಬೇಕು. ಯಾವ ತರ ಅಂತಂದ್ರೆ, ಫಸ್ಟ್ ಸಪರೇಟ್ ಆಗಿ 5, 10 and 92 ಇವೆರಡರದ್ದು ನಾವು ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋಣ. ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ 5, 10 2 ಇಂದ ಸ್ಟಾರ್ಟ್ ಮಾಡಬಹುದಾ? ಓಕೆ, 2 ಇಂದ ಸ್ಟಾರ್ಟ್ ಮಾಡಬಹುದಾ? ಎಸ್. ಓಕೆ, 2 2s are 4, 1 carry 11, 2 5s are 10, 1 carry 2 5s are 10. Okay, next again we can start with 3 8s are 24, carry 1 2 3 5s are 15. ಜಸ್ಟ್ ಡಿವಿಷನ್ ಮಾಡ್ದಂಗೆ ಇದು, ಮತ್ತೆ ಇದ್ರೊಳಗೆ ಏನ್ ಡಿಫಿಕಲ್ಟಿ ಏನ್ ಇರಂಗೇ ಇಲ್ಲ. ನೆಕ್ಸ್ಟ್ 5 ನ ಮಾಡಬಹುದು 85, 5 1s are 5. ಹೌದಾ? ನೆಕ್ಸ್ಟ್ ರಿಮೈನಿಂಗ್ ಹೌ ಮಚ್ ಕ್ಯಾರಿ? 35. Yes, 5 7s are 35. Okay, remaining 17. 17 is a prime number, so that 17 ones are 17. Okay, next factors. What we got? 5 10 is equal to 2 into 3 into 5 into 17. Okay, it is a prime factor. These are the prime factors. Okay, next similarly 92 is there. 92 we can divide by 2. 2 6s are 12, 2 4s are 8, carry 1, 2 6s are 12. Okay, next similarly 2 2s are 4, 2 3s are 6. 23 is the prime number, so that 23 ones are 23. So that 92 is equal to 2 into 2 into 23. ಓಕೆ, ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ ಒಳಗಡೆ ಹೇಳ್ದಂಗೆ ಅಥವಾ ನಿಮ್ಮ ಸ್ಕೂಲ್ ಒಳಗಡೆ ಟೀಚರ್ಸ್ ಎಲ್ಲ ರಿವೈಸ್ ಮಾಡ್ದಂಗೆ LCM ಮತ್ತೆ HCF ಫೈಂಡ್ ಔಟ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ತಲೆಗೆ ಇಡ್ಬೇಕಾಗಿರೋ ಪಾಯಿಂಟ್ಸ್ ಏನೇನು ಅಂತಂದ್ರೆ, HCF ಅಂದ್ರೆ ಬೋತ್ ನಂಬರ್ಸ್ ಒಳಗಡೆ ಏನ್ ಕಾಮನ್ ಫ್ಯಾಕ್ಟರ್ ಐತಲ್ಲ ಆ ಕಾಮನ್ ಫ್ಯಾಕ್ಟರ್ ಏನಂತ ಕರಿತೀವಿ ನಾವು? ಏನಂತ ಕರಿತೀವಿ? ದಟ್ ಕಾಮನ್ ಫ್ಯಾಕ್ಟರ್ ಈ HCF. HCF is equal to 2 and 2. 1 2 is there, so that 2 is a common factor. ಹೌದು, ಇಲ್ಲೊಂದು 2 ಇತ್ತು, ಇಲ್ಲೊಂದು 2 into 2 ಬರೀಬೇಕಲ್ಲ? ಇಲ್ಲ, ಇವೆರಡು ಕಾಮನ್, so that 2 is a common factor. ನೆಕ್ಸ್ಟ್ LCM ಆಯ್ತು, HCF ಆಯ್ತು. ಈಗ ನೆಕ್ಸ್ಟ್ LCM, ಲೀಸ್ಟ್ ಕಾಮನ್ ಫ್ಯಾಕ್ಟರ್.
ಮಲ್ಟಿಪ್ಲೈರ್ ಸಾರಿ. ಓಕೆ, ಎಚ್ ಸಿ ಎಫ್ ಆಯ್ತು. ಈಗ ನೆಕ್ಸ್ಟ್ ಎಲ್ ಸಿ ಎಂ. ಎಲ್ ಸಿ ಎಂ ಏನು ಅಂತಂದ್ರೆ, ಈಗ ಕಾಮನ್ ಇರೋ ನಂಬರ್ಸ್ ನ ಒಂದೇ ಸರಿ ಬರಿಬೇಕು. ಕಾಮನ್ ಇರೋ ನಂಬರ್ಸ್ ರೈಟ್ ಒನ್ಸ್, remaining numbers, whatever the remaining numbers are there, you have to write as it is 17, as it is 2, as it is 23, as it is. Okay, it is LCM and this one is HCF. Multiply all the numbers. These two numbers multiply madri, answer in birth ಹೇಳ್ರಿ. Just comment your answers. Okay, whatever the LCM you got. Okay, 23460. Okay, 23,460. Yes, right. 23,460 is the LCM. Okay, next here we are finding the LCM and HCF. Okay, next ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ we have to verify. Verification ಕೂಡ ಹೇಳಿದಾರಲ್ಲ, so that LCM into HCF is equal to product of the numbers, product of the numbers get old. Okay, next LCM is 23460 into HCF is 2 is equal to product of two numbers is one number is 510 into 92. Okay, do 510 into 92. 510 into 92. What is the answer? Let's comment your answers. Four. That's right. 46920. Okay, 46920. This is the answer. I think yes, right. Okay, 46920. Okay, here what happened? LHS is equal to RHS. LHS is equal to RHS. Hence proved. Okay, so that whatever the problem we are solved here, again ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿವಲ್ಲ, ದಟ್ ಈಸ್ ಏನು ಅಂತಂದ್ರೆ ಎಲ್ ಸಿ ಎಂ ಮತ್ತೆ ಹೆಚ್ ಸಿ ಎಫ್ ಫೈಂಡ್ ಔಟ್ ಮಾಡಿವಿ. ನೆಕ್ಸ್ಟ್ ಅದನ್ನ ವೆರಿಫಿಕೇಶನ್ ಮಾಡಿವಿ. ಇಟ್ ಈಸ್ ಫಾರ್ 3 ಮಾರ್ಕ್ಸ್ ಎಕ್ಸಾಮಿನೇಷನ್ ಒಳಗಡೆ ಕೇಳಬಹುದಾದಂತ ಪ್ರಾಬ್ಲಮ್. ಇಲ್ಲ 2 ಮಾರ್ಕ್ಸ್ ಆದ್ರೆ 2 ಮಾರ್ಕ್ಸ್ ಆದ್ರೂ ಕೇಳೋ ಚಾನ್ಸ್ ಇರುತ್ತೆ, 3 ಮಾರ್ಕ್ಸ್ ಆದ್ರೂ ಕೇಳೋ ಚಾನ್ಸ್ ಇರುತ್ತೆ. ಜೊತೆಗೆ ಪ್ರೀವಿಯಸ್ ಇಯರ್ ಒಳಗಡೆ ಕೇಳಿದಂತ ಪ್ರಾಬ್ಲಮ್. ಜಸ್ಟ್ ಇದನ್ನ ಬಿಟ್ಟು ಮತ್ತೆ ಈ ಪ್ರಾಬ್ಲಮ್ಸ್ ಮೇಲೆ ನಾವು ಯಾವ ತರ ಪಾಸ್ ಮಾಡ್ಬೇಕು ಅಥವಾ ಯಾವ ತರ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ನಂಬರ್ಸ್ ನ ಚೇಂಜ್ ಮಾಡ್ಬೇಕಷ್ಟೇ. ನಂಬರ್ಸ್ ನ ಚೇಂಜ್ ಮಾಡಿ ಸೇಮ್ ಆಸ್ ಯೂಶುವಲ್ ಸೇಮ್ ಪ್ರೋಸೆಸ್. ಯು ಹ್ಯಾವ್ ಟು ವೆರಿಫೈ and you have to find the prime factors. Okay, next I will consider 336. Okay, will you do 336 and 54? Okay, find the prime factors of 336, 336 and 54. Okay, what you have to do? You have to do just prime factors first. Prime factors na find out ಮಾಡ್ರಿ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ಯು ಹ್ಯಾವ್ ಟು ವೆರಿಫೈ. ಓಕೆ, ವಾಟ್ ಯು ಹ್ಯಾವ್ ಟು ವೆರಿಫೈ? ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಓಕೆ, ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಯು ಹ್ಯಾವ್ ಟು ಫೈಂಡ್. Okay, next just 336. Okay, next 54. Okay, will starts with 2. Okay, 2 ones are 2, carry 1, 2 6 are 12,
carry 1, 2 8s are 16, again with 2, 2 8s are 16, 2 4s are 8, again 2, 2 4s are 8, 2 2s are 4, again 2, 2 2s are 4, 2 1s are 2, again with 3, 3 7s are 7 1s are as it is. Okay, next 54 is there with 2, 2 2s are 4, 2 7s are 40, 3 9s are 27, 3 3s are 9, 3 1s are 3. Just division, like division is there. Okay, prime factors of 3, prime factors of 3 3, just it is a practice problem. Okay, next 3 3 6 is equal to 2 2 2 2 3 7. Okay, next after that prime factors of 54, 2 3 3. Okay, same factor 2 2 3 3. Okay, so that HCF is equal to 2 into 3, 2 3s are, or 3 2s are 6. Next LCM is equal to, okay, same factors we have to write one time, so that 2 into 3 one time, remaining 2 2 2 2 2 2 into 7 into 3. Okay, multiply all these and tell your answer. Yes, 3. Okay, 3024 I think. Yes, 3000. Yes, 3024. Okay, right. Okay. Next, this is the LCM. LCM we are finded here. HCF we are finded here. Okay. Next, what we have to do? We have to verify. Okay. Multiplication you are doing well. Okay. Good. Next, LCM. What we have to do means LCM is 3024. 3024 into HCF 6 is equal to product of two numbers 336 into 54. 336 into 24. Yes. Yes. 18144. Okay. Right. 18,144. Multiply 18,144. Right. LHS is equal to RHS. Okay. Hence proved. Okay. ಸಿಂಪಲ್ ಪ್ರಾಬ್ಲಮ್ ಇದ್ರೊಳಗೆ ಏನ್ ಕಾಂಪ್ಲಿಕೇಟೆಡ್ ಏನಿಲ್ಲ, ಜಸ್ಟ್ ಒನ್ ಪ್ರಾಬ್ಲಮ್ ನಿಮ್ಗೆ ಸಾಲ್ವ್ ಮಾಡಕ್ ಗೊತ್ತಾದ್ರೆ ಎಸ್ ಓಕೆ ನೋ ಯು ಆರ್ ಸೋ ಮೆನಿ ಆಫ್ ಯು ಆರ್ ರಿಪ್ಲೈ. ಓಕೆ ಗುಡ್. ನೆಕ್ಸ್ಟ್ ನೆಕ್ಸ್ಟ್ ಪ್ರಾಬ್ಲಮ್ ಏನಂತಂದ್ರೆ ಜಸ್ಟ್ ಇದೇ ತರ ಸೇಮ್ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ನಾವು ಟ್ರೈ ಮಾಡೋಣ. ಜಸ್ಟ್ 3 ಮಾರ್ಕ್ಸ್ ಒಳಗಡೆ ಈ ಚಾಪ್ಟರ್ ಒಳಗಡೆ ಕೇಳಬಹುದಾಗಿದ್ದು ಅಂದ್ರೆ ಇದನ್ ಬಿಟ್ಟು ಮತ್ತೆ ಬೇರೆ ಕೇಳಕ್ ಚಾನ್ಸೇ ಇಲ್ಲ ಕ್ವಶನ್ ಪೇಪರ್ಸ್ ಒಳಗಡೆ. ಹಂಗಾಗಿ ಎಲ್ ಸಿ ಮತ್ತೆ ಹೆಚ್ ಎಫ್ ಫೈಂಡ್ ಮಾಡೋದು, ವೆರಿಫೈ ಮಾಡೋದು, ಇದನ್ನೇ ಜಾಸ್ತಿ ನೀವು ಮಲ್ಟಿಪಲ್ ನಂಬರ್ಸ್ ನ ನೀವು ಟ್ರೈ ಮಾಡಿದಷ್ಟು ನಿಮಗೆ ಅದು ಈಸಿ ಅನ್ಸುತ್ತೆ. ಬಟ್ ಈಗ ಒಂದು ಚಿಕ್ಕ ನಂಬರ್ ತಗೋಣ. ಓಕೆ 26 ಅಂಡ್ ಟೇಕ್ 91. 26 and 91 take. Okay, next start.
2196. Simple problem. In 2 steps it will come. ಎರಡೇ ಸ್ಟೆಪ್ ಒಳಗೆ ಆನ್ಸರ್ ಬರುತ್ತೆ ಇದು. ಎರಡೇ ಸ್ಟೆಪ್. ಈಸಿ ಮಾಡ್ಬೋದು. Single 2 steps. 26. 26. Okay. 2 ones are 2 threes are. 13 is a prime number. So 13 ones are. Finished. Next. 91. Okay. 91. Next. 7 ಇಂದ ಹೋಗುತ್ತಾ? Okay. 7 ones are 7 threes are. 13 ones are. Finished. 26 is equal to 2 into 13. 91 is equal to 7 into 13. Okay. Next. So that same common factor is 13. So that HCF is 13. Remaining 13 into 2 into 7. 13 into 2 into 7. Multiply. 13 into 2 into 27. 182 or 84? 182, I think. Yes, 182. Next, we have to verify. Okay, how means 182 into 13 is equal to 26 into 91. 26 into 91. 2366. 182 into 13. Okay, trying. Yes. Yes, it is also verified. Yes. Okay. Next, 2366. Okay, 2366. Okay, it is the answer. Okay, hence verified. LHS is equal to RHS. Okay, these type of problems you have to take less time. ಈ ತರ ಪ್ರಾಬ್ಲಮ್ಸ್ ಮಾಡೋದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಥರದ್ದೆಲ್ಲ ಪರ್ಫೆಕ್ಟ್ ಇರುತ್ತೆ ನಿಮ್ಗೆ, ಇಲ್ಲ ಅಂತಲ್ಲ, ಬಟ್ ಏನ್ ಮಾಡ್ಬೇಕಂದ್ರೆ ಆದಷ್ಟು ನೀವು ಶಾರ್ಟ್ ಟೈಮ್ ಡ್ಯೂರೇಷನ್ ಒಳಗಡೆ ಈ ತರದ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ಕಲಿಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಇಟ್ ನೀಡ್ ಪ್ರಾಕ್ಟೀಸ್. ಈ ತರದ ಪ್ರಾಬ್ಲಮ್ಸ್ ಅನ್ನ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಓಕೆ, ಇಲ್ಲ ಅಂತಂದ್ರೆ ರಿಸಲ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಬೇಗ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ದಟ್ ಹಂಗಾಗಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್ ಅಂತ ಯಾಕೆ ಹೇಳ್ತಾರ ಅಂತಂದ್ರೆ, ಸ್ಪೆಷಲಿ ಇದು ಮೆಥಮೆಟಿಕ್ಸ್ ನವ್ರಿಗೆ ಜಾಸ್ತಿ ಹೇಳೋದು. ಯಾಕಂತಂದ್ರೆ ಬೇರೆ ಚಾಪ್ಟರ್ ಗಳ ಅಥವಾ ಬೇರೆ ಸಬ್ಜೆಕ್ಟ್ ಗಳ ಹೆಂಗಿರುತ್ತೆ, ಒನ್ಸ್ ಟ್ವೈಸ್ ಓದಿದ್ರೆ ನಿಮ್ಗೆ ಅದು ಏನಾದ್ರು ಅನ್ಸ್ಬೋದು. ಬಟ್ ಮ್ಯಾಥಮೆಟಿಕ್ಸ್ ವಿತೌಟ್ ಪ್ರಾಕ್ಟೀಸ್ ನೀವು ಏನು ಮಾಡಕ್ ಆಗಲ್ಲ. ದಟ್ ಹಂಗಾಗಿ ಮ್ಯಾಥ್ಸ್ ಒಳಗಡೆ, ಸ್ಪೆಷಲಿ ಮ್ಯಾಥ್ಸ್ ಒಳಗಡೆ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮ್ಗೆ ಅದು ಎಕ್ಸಾಕ್ಟ್ಲಿ ಆನ್ಸರ್ಸ್ ಗೊತ್ತಾಗುತ್ತೆ. ಓಕೆ, ಯು ಕ್ಯಾನ್ ಈಸಿಲಿ ಜಡ್ಜ್ ವಾಟ್ ಎವರ್ ದಿ ಆನ್ಸರ್ಸ್ ಇಸ್ ದೇರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಐ ಥಿಂಕ್ we'll solve another one number. Okay, we will solve another one number. 135 95 135 and 75. Try this problem. Okay, 175 95 and we will solve. It is asked in 2020 examination. 2020 examination it was asked. Okay, 2020. Okay, try to solve. Yes.
Yes. Going good. Let's try. Next. Okay. Let's start. 135 and 75. 175 and 35. 135 and 75. Okay. 3. 4s are 12. Remaining 1, 15. 3 5s are 15. Again 3. 3 1s are 3. So 15. Next. 3 5s are 15. 5 1s are 5. As it is same. Okay. Next. 75 is there. 75. 75. Next. Start with 3. 3 2s are 6. 3 2s are 6. Next. 3 2s are 6. 3 5s are 15. Next. 5 5s are 25. 5 1s are 5. Okay. Next. Prime factors of 135 is equal to 3 into 3 into 3 into 5. Next. Prime factors of 75 is equal to 3 into 5 into 5. Okay. Next. LCM is equal to 1 3 is there, 1 5 is there, 1 3 is there, 1 5 is there. So that HCF is equal to 3 into 5. 3 5 is 15. Next. Again. LCM is equal to 3 into 5 into 3 into 3 into 5. This one is LCM and this one is HCF. Okay. Will you try? Okay. This problems almost all solve ಮಾಡಿದಿರಿ. So that just I have finded the prime factors ಅಷ್ಟೇ. Okay. ಈ ತರ ಪ್ರಾಬ್ಲಮ್ಸ್ ನಿಮಗೆ ಪರ್ಫೆಕ್ಟ್ ಅಂತ ನಾವು ಅನ್ಕೊಂಡಿವಿ. ಜೊತೆಗೆ ಇದೇ ತರ LCM ಮತ್ತೆ HCF ಫೈಂಡ್ ಔಟ್ ಮಾಡಿ ವೆರಿಫಿಕೇಶನ್ ಮಾಡೋದ್ರ ಜೊತೆಗೆ ಅವ್ರು ಇನ್ನೂ ಏನಿದಕ್ಕೆ ಎಡಿಷನ್ ಮಾಡಬಹುದು LCM ಮತ್ತೆ HCF ನ 3 ಮಾರ್ಕ್ಸ್ ಕೇಳೋದಕ್ಕೆ ಮತ್ತೆ ಇದಕ್ಕೆ ಏನೇನ್ ಎಡಿಷನ್ ಮಾಡಬಹುದು ಅಂತಂದ್ರೆ ಜಸ್ಟ್ ಅದಕ್ಕೆ ಅವ್ರು ಇನ್ನೊಂದು ನಂಬರ್ನು ಕೂಡ ಸೇರಿಸಬಹುದು. ಎಸ್ ಯು ಆರ್ ಡೂಯಿಂಗ್ ವೆಲ್. ಓಕೆ ಓಕೆ. ನೆಕ್ಸ್ಟ್ ಇದಕ್ಕೆ ಏನ್ ಮಾಡಬಹುದು ಅಂತಂದ್ರೆ ಮತ್ತೆ ಎಡಿಷನ್ ಆಗಿ ಮತ್ತೆ ಬೇರೆ ನಂಬರ್ಸ್ ಸೇರಿಸಬಹುದು. ಅಂದ್ರೆ 3 ನಂಬರ್ಸ್ ನ ಕೊಟ್ಟು ಅದರದ್ದು LCM ಮತ್ತೆ HCF ಕೂಡ ಫೈಂಡ್ ಔಟ್ ಮಾಡಕ್ ಕೇಳಬಹುದು. ಸೊ ದಟ್ ಹಂಗಾಗಿ ಇದಕ್ಕೆ ಅನದರ್ ಒನ್ ನಂಬರ್ ಆಡ್ ಮಾಡ್ತೀನಿ. ಇಟ್ ಈಸ್ 20 ನ ನಂಬರ್ ನ ಇಫ್ ಇದಕ್ಕೆ ಸೇರಿಸಿದ್ರೆ ಏನಾಯ್ತು 3 ನಂಬರ್ಸ್ ಆಯ್ತು. ಈಗ ನಿಮ್ಗೆ 2 ನಂಬರ್ಸ್ ಇಂದ LCM ಮತ್ತೆ HCF ಫೈಂಡ್ ಔಟ್ ಮಾಡೋದು ಈಸಿ. ಬಟ್ ಆದ್ರೆ 3 ನಂಬರ್ಸ್ ಕೊಟ್ಟು LCM ಮತ್ತೆ HCF ಫೈಂಡ್ ಔಟ್ ಮಾಡೋದು ಯಾವ ತರ ಅಂತಂದ್ರೆ ಜಸ್ಟ್ ಏನಿಲ್ಲ, ಜಸ್ಟ್ 3 ನಂಬರ್ಸ್ LCM HCF ಫೈಂಡ್ ಔಟ್ ಮಾಡ್ಬೇಕಂದ್ರೆ 3 ನಂಬರ್ಸ್ ಇನ್ ಫ್ಯಾಕ್ಟರ್ಸ್ ಒಳಗಡೆ ಸೇಮ್ ಇರೋ ನಂಬರ್ ನ HCF ಅಂತ ತಗೋಬೇಕು. ರಿಮೈನಿಂಗ್ ನಂಬರ್ಸ್ ಎಲ್ಲ ಟುಗೆದರ್ ಬರೋದಕ್ಕೆ ಏನ್ ಕರಿಬೇಕು LCM ಅಂತ ಕರಿಬೇಕು. ಬಟ್ ಇದ್ರದ್ದು ವೆರಿಫಿಕೇಶನ್ ಏನೈತಲ್ಲ, ಇದ್ರದ್ದು ವೆರಿಫಿಕೇಶನ್ ಜನರಲ್ ಆಗಿ ಕೇಳಲ್ಲ. ಎಕ್ಸಾಮಿನೇಷನ್ ಒಳಗಡೆ ಜನರಲ್ ಆಗಿ ವೆರಿಫಿಕೇಶನ್ ಕೇಳಲ್ಲ. ಬಟ್ ವೆರಿಫೈ ಅಂತ ಏನಾದ್ರೂ ಅವ್ರು ಕೇಳಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ ಲಾಸ್ಟ್ ಸಮ್ಮರಿ ಸೆಕ್ಷನ್ ಒಳಗಡೆ
ಇದ್ರದ್ದು ವೆರಿಫಿಕೇಶನ್ ಯಾವ ತರ ಮಾಡಬೇಕು ಅಂತ ಜಸ್ಟ್ ಒಂದು ಹಿಂಟ್ ಕೊಟ್ಟಿದ್ದಾರೆ ಅಲ್ಲಿ. ಓಕೆ, ಸೊ ದಟ್ ಇದನ್ನ ವೆರಿಫಿಕೇಶನ್ ಇಲ್ಲ ಅಂತ ಅನ್ನಂಗೆ ಇಲ್ಲ, ಟೆಕ್ಸ್ಟ್ ಬುಕ್ ಒಳಗೆ ಎಕ್ಸಿಸ್ಟ್ ಐತಿ, ಬಟ್ ಅದು ಲಾಸ್ಟ್ ಸಮರಿ ಸೆಕ್ಷನ್ಸ್ ಒಳಗ ಎಕ್ಸಿಸ್ಟ್ ಐತಿ. ಸೊ ದಟ್ ಹಂಗಾಗಿ ನೀವು ಇದನ್ನ ವೆರಿಫಿಕೇಶನ್ ಕೂಡ ಕಲೀಲೇಬೇಕು. ಓಕೆ, ವೆರಿಫಿಕೇಶನ್ ಕೂಡ ಕಲೀಲೇಬೇಕು. ಜೊತೆಗೆ LCM ಮತ್ತು HCF ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಿದೆ. ಓಕೆ, ನೆಕ್ಸ್ಟ್ ಫಸ್ಟ್ ಅಂಡ್ ವೆರಿಫೈ ಇಷ್ಟೇ ಬರೆಯೋಣ. ಓಕೆ, ನೆಕ್ಸ್ಟ್ ಸೊ ದಟ್ 135 ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿ. ಓಕೆ, ಲಾಸ್ಟ್ ಪ್ರಾಬ್ಲಮ್ ನಾನು ನೆಕ್ಸ್ಟ್ ಒಂದು ನಂಬರ್ ಅಷ್ಟೇ ಆಡ್ ಮಾಡಿದ್ದೀನಿ ಅಷ್ಟೇ. ಸೊ ದಟ್ ನೆಕ್ಸ್ಟ್ 75 ಅಂಡ್ ಲಾಸ್ಟ್ ನಂಬರ್ ಈಸ್ 20. ಓಕೆ, ಲಾಸ್ಟ್ ನಂಬರ್ ಈಸ್ 20. Try. Simple problem. Factors of 135, 75, 20. Next, let's start. Okay, from 3. Okay, 3 6 are 12. Next, 3 5 are 15. Again, next from 3 3 2 are 6. Now okay, next I think let's start with 3. Okay, 3 4s are 12, 3 5s are 15. Next, 3 1s are 3, 3 5s are 15, 5 sorry 3 5s are 15. Again, 3 5s are 15, 5s are 15, 5 1s are 5. Okay, next, factors of 135 is equal to 3 into 3 into 5. Next, and again 7, 3 2s are 6. Next, 3 5s are 15, 5 5s are 5 1s are 3 into 5 into 5. Okay, next again 2 1s are 2 10s are 2 5s are 5 1s are, so that 2 into 2 into 5. Okay, next LCM. Here we have to find first LCM. LCM is equal to same numbers here. 5 there. Sorry, first we will find HCF. Okay, HCF is equal to 5 there, 5 is there, 5 is there. HCF is equal to 5. Okay, next LCM. In between these two numbers, what are the same numbers? Means here 3 is there, 3 5 3 5 is there. Okay, write one time. Okay, 5 5 5 same 5 one time. Next, in between these two numbers 3 is there, 1 3 common is there, so that 3. Next, remaining numbers here 1 3 is there, and here next another 1 5 is there. Next, here 2 into 2. Okay, what will be the answer? 2700. Okay, next we have to verify this one. ಈಗ ನೋಡ್ರಿ ನಮ್ಗ 2 numbers ಕೊಟ್ಟಾಗ ವೆರಿಫಿಕೇಶನ್ ಆರಾಮ್ಸೆ ಮಾಡ್ಬಿಡ್ತಿದ್ವಿ ನಾವು. ಯಾವ ತರ? LCM into HCF is equal to 2 numbers, product of 2 numbers A into B ಮಾಡ್ಬಿಡ್ತಿದ್ವಿ. ಅವಾಗ ನಮಗೆ ಇದು ವೆರಿಫಿಕೇಶನ್ ಆಗ್ಬಿಡೋದು. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಫ್ ನಾನು ಈಗ ಈ ನಂಬರ್ನ P ಅಂತ ಕನ್ಸಿಡರ್ ಮಾಡ್ತೀನಿ, ಈ ನಂಬರ್ನ Q ಅಂತ ಕನ್ಸಿಡರ್ ಮಾಡ್ತೀನಿ, ಈ ನಂಬರ್ನ R ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಜಸ್ಟ್ ಈಗ ನಾವು ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ದಂಗೆನೆ ಇದನ್ನ ಟ್ರೈ ಮಾಡಕ್ ಹೋದ್ರೆ ಏನಾಗುತ್ತೆ ಅಂತ ನೋಡ್ರಿ. LCM ಆಫ್ PQR ಓಕೆ into HCF of PQR is equal to P into Q into R ಮಾಡಿದ್ರೆ ಇದನ್ನ ಬೇಕಾದ್ರೆ ನೀವು ವೆರಿಫೈ ಮಾಡಿ ನೋಡ್ರಿ.
ನಾಟ್ ಈಕ್ವಲ್ ಬರುತ್ತೆ. ಇಲ್ಲಿ ಏನಾಗುತ್ತೆ, ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಬರುತ್ತೆ. ನಮ್ಗೆ ಇಲ್ಲಿ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಬರುತ್ತೆ. ಯಾಕೆ ಈ ತರ ಬರುತ್ತಪ್ಪ ಅಂದ್ರೆ, ಈ ಕಂಡೀಷನ್ 3 ನಂಬರ್ಸ್ ಗಿವನ್ ಇರಂತ ಎಲ್ ಸಿ ಎಂ ಮತ್ತೆ ಹೆಚ್ ಸಿ ಎಫ್ ಫೈಂಡ್ ಔಟ್ ಮಾಡಿ ವೆರಿಫಿಕೇಶನ್ ಗೆ ಆಗಂಗಿಲ್ಲ ಅಂದ್ರೆ ಇದು ಟ್ರೂ ಆಗಂಗಿಲ್ಲ. ಸೊ ಇದಕ್ಕೆ ಹಂಗಾಗಿ ನಿಮ್ ಟೆಕ್ಸ್ಟ್ ಬುಕ್ ಲಾಸ್ಟ್ ನೋಟ್ ಒಳಗಡೆ ಅವರು ಕೆಲವೊಂದು 2 ಫಾರ್ಮುಲಾಸ್ ನ ಪ್ರೊವೈಡ್ ಮಾಡಿದ್ದಾರೆ. ಆ ಫಾರ್ಮುಲಾಸ್ ಯಾವುದು ಅಂತಂದ್ರೆ, ದಟ್ ಈಸ್ ಎಲ್ ಸಿ ಎಂ ಆಫ್ ಪಿ ಕ್ಯೂ ಆರ್. LCM of PQR is equal to P into Q into R, P into Q into R into HCF of PQR. They can ask in the examination. ಈ ತರದ ಪ್ರಾಬ್ಲಮ್ ಎಕ್ಸಾಮಿನೇಷನ್ ಒಳಗಡೆ ಬಹಳ ಕಡಿಮೆ ಕೇಳಿರೋದು. CBSE ಸಿಲೆಬಸ್ ಒಳಗಡೆ ಈ ತರದ ಪ್ರಾಬ್ಲಮ್ಸ್ ಸಿಕ್ಕಾಪಟ್ಟೆ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಬರ್ತಾನೆ. ಬಟ್ ನಮ್ಮ ಬೋರ್ಡ್ ನಲ್ಲಿ ಈ ತರದ ಪ್ರಾಬ್ಲಮ್ಸ್ ಯಾವ್ದು ಕೇಳಿಲ್ಲ. ಸೊ ದಟ್ ಹಂಗಾಗಿ ಬಿ ಅಲರ್ಟ್. ನಾವು ಅಲರ್ಟ್ ಇರೋದು ಬಹಳ ಸೇಫರ್ ಝೋನ್. ವೈ? ಬಿಕಾಸ್ ಈ ತರದ ಎಕ್ಸಾಮಿನೇಷನ್ ಒಳಗಡೆ ಈ ತರದ ಇನ್ನೂ ಕ್ವಶನ್ಸ್ ಕೇಳಿಲ್ಲ ಅಂದ್ರೆ ಕೇಳೋ ಚಾನ್ಸ್ ಬಹಳ ಇರುತ್ತೆ. ಸೊ ದಟ್ ಹಂಗಾಗಿ ಪಿ ಇಂಟು ಕ್ಯೂ ಇಂಟು ಆರ್ ಇಂಟು ಹೆಚ್ ಸಿ ಎಫ್ ಆಫ್ ಪಿ ಕ್ಯೂ ಆರ್. ನೆಕ್ಸ್ಟ್ ಅದಾದ್ಮೇಲೆ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಹೆಚ್ ಸಿ ಎಫ್ ಆಫ್ ಪಿ ಕ್ಯೂ ಇಂಟು ಹೆಚ್ ಸಿ ಎಫ್ ಆಫ್ QR. Next into HCF of RP. Okay, it is the exactly formula. This is the formula or nothing but ಈ ಸ್ಟೇಟ್ಮೆಂಟ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೀಗ ಆನ್ಸರ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಅದಕ್ಕೆ ನಾವು ಫಸ್ಟ್ ಏನೇನ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ನಾನು ಮಾಡೋದು ಎಲ್ ಸಿ ಎಂ ಅಂತೂ ಈಗ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡೀವಿ. ಬಟ್ ಹೆಚ್ ಸಿ ಎಫ್ ಇಂಡಿವಿಜುವಲ್ ಟೂ ಟರ್ಮ್ಸ್ ನಡುವೆ ಹೆಚ್ ಸಿ ಎಫ್ ನಾವು ಫೈಂಡ್ ಔಟ್ ಮಾಡಿಲ್ಲ. ಬಟ್ ಹಂಗಾಗಿ ಫಸ್ಟ್ ನಾವೀಗ ಹೆಚ್ ಸಿ ಎಫ್ ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ. ಸೊ ದಟ್ ಹೆಚ್ ಸಿ ಎಫ್ ಆಫ್ ಪಿ ಕ್ಯೂ, ಹೆಚ್ ಸಿ ಎಫ್ ಆಫ್ ಪಿ ಕ್ಯೂ, ಪಿ ಮತ್ತೆ ಕ್ಯೂ, ಹೆಚ್ ಸಿ ಎಫ್ ಏನೇನಿರುತ್ತೆ ಇವೆರಡರೊಳಗೆ ಸೇಮ್ ಯಾವುದು? 3 ಮತ್ತೆ 5, 3 ಮತ್ತೆ 5. ಸೊ ದಟ್ ಹೆಚ್ ಸಿ ಎಫ್ ಈಸ್ 3 into 5. ಓಕೆ, ನೆಕ್ಸ್ಟ್ ಹೆಚ್ ಸಿ ಎಫ್ ಆಫ್ ಕ್ಯೂ ಆರ್, ಹೆಚ್ ಸಿ ಎಫ್ of PQR, sorry, HCF of Q and R. Similarly, HCF of RP. Okay, QR in game barata only 5, 5, 5. Next, HCF of RP only 5. Okay, next. So that ಈ values na substitute ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಎಲ್ ಸಿ ಎಂ ಆಫ್ ಪಿ ಕ್ಯೂ ಆರ್ ಈಸ್ 2700 ಕರೆಕ್ಟಾ, ಇಸ್ ಈಕ್ವಲ್ ಟು ಪಿ ಈಸ್ 135 ಇಂಟು ಕ್ಯೂ ಮೀನ್ಸ್ 75 ಇಂಟು 20 ಇಂಟು ಓಕೆ ಹೆಚ್ ಸಿ ಎಫ್ ಆಫ್ ಪಿ ಕ್ಯೂ ಆರ್, ಹೆಚ್ ಸಿ ಎಫ್ ಆಫ್ ಪಿ ಕ್ಯೂ ಆರ್ ದಟ್ ಈಸ್ 5 whole divided by HCF of PQ. PQ is 3 5s are 15. Okay, here 15. 3 5s are 15. Okay, next into HCF of 5 into 5. Finished. Next, after that, multiply 135, 75, 20 into 5. Then answer we got 10. Yes, 1012500. 1012500. Yes, right? Okay, next multiply all these numbers. We got how much? We got 375. Okay, when similarly ಇದೇ values ಈ ತರ ಬರೀತೀನಿ. 2700 is equal to 1012500 whole divided by 375. ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? ಕ್ಯಾನ್ಸಲೇಷನ್ ಆಗಿ 2700 ಬರುತ್ತೆ ಆನ್ಸರ್. 2700. ಓಕೆ, ನಾನಿಲ್ಲಿ ಟೈಮ್ ಶಾರ್ಟ್ ಇರೋದ್ರಿಂದ ನಾನು ಡೈರೆಕ್ಟ್ ವ್ಯಾಲ್ಯೂಸ್ ನ ಬರೀತಿದ್ದೀನಿ. ಬಟ್ ಬೇಕಂದ್ರೆ ನೀವು ಒಂದ್ಸಾರಿ ವೆರಿಫೈ ಮಾಡಿ ನೋಡ್ರಿ, ಇದೇ ಆನ್ಸರ್ ಬರುತ್ತೆ. ಫಸ್ಟ್ ಪಿ ಇಂಟು ಕ್ಯೂ ಇಂಟು ಆರ್ ಮಾಡಬೇಕು, ಇಂಟು ಎಚ್ ಸಿ ಎಫ್ ಆಫ್ ಪಿ ಕ್ಯೂ ಆರ್ ಮಾಡಬೇಕು, ಡಿವೈಡೆಡ್ ಬೈ ಈಗ ನಿಮ್ಗೆ ಸಪರೇಟ್ ಪಿ ಕ್ಯೂ ಕ್ಯೂ ಆರ್ ಆರ್ ಪಿ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಈ ನೀವು ಪಿ ಕ್ಯೂ ಅಷ್ಟೇ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಇವೆರಡರೊಳಗೆ ಸೇಮ್, ಇದು ಸೇಮ್, ಇವೆರಡು ಸೇಮ್. ಓಕೆ, ನೆಕ್ಸ್ಟ್
ಪಿ ಮತ್ತೆ ಕ್ಯೂ ಬಂದಾಗ ಇವೆರಡು ಹೆಚ್ ಸಿ ಎಫ್ ಇದು ಹೆಚ್ ಸಿ ಎಫ್, ಇದು ಕೂಡ ಹೆಚ್ ಸಿ ಎಫ್, ಇವೆರಡು ಹೆಚ್ ಸಿ ಎಫ್. ಓಕೆ, ಕಾಮನ್ ಇರೋದು ಇವೆರಡರೊಳಗಡೆ. ನೆಕ್ಸ್ಟ್ ಇವೆರಡರೊಳಗಡೆ ಬಂದ್ರೆ ಇಲ್ಲಿ ಹೆಚ್ ಸಿ ಎಫ್, ಇದು ಹೆಚ್ ಸಿ ಎಫ್, ಇದು ಹೆಚ್ ಸಿ ಎಫ್. ಓಕೆ, ನೆಕ್ಸ್ಟ್ ಈ ಎರಡರೊಳಗಡೆ ಬಂದಾಗ ಇದು ಹೆಚ್, ನೆಕ್ಸ್ಟ್ ಇದು ಕೂಡ ಹೆಚ್. ಓಕೆ, ಈ ಮೂರು ಒಳಗಡೆನು ಯಾವ್ದು ಕಾಮನ್ ಅಂತಂದ್ರೆ ದಟ್ ಈಸ್ 5 ಕಾಮನ್, 5 ಕಾಮನ್, 5 ಕಾಮನ್. ಓಕೆ, ಮೂರು ಒಳಗೂ 5 ಇರೋದ್ರಿಂದ ಕಾಮನ್ ಆಗಿ ಪಿ ಕ್ಯೂ ಆರ್ ಇನ್ ಹೆಚ್ ಸಿ ಎಫ್ 5. ಎಲ್ ಸಿ ಎಂ 3 ಮತ್ತೆ 5 ನ ಒನ್ ಟೈಮ್ ಬರಿಬೇಕು, ರಿಮೈನಿಂಗ್ ಎಲ್ಲಾ ಸೇರಿಸಿ ಬರೆದ್ರೆ ಈ ವ್ಯಾಲ್ಯೂ. ಓಕೆ, ಸಿಂಪಲ್ ಪ್ರಾಬ್ಲಮ್, ಬಹಳ ಈಸಿ ಅನ್ಸುತ್ತೆ, ಬಟ್ ಒಂದ್ 2-3 ಪ್ರಾಬ್ಲಮ್ಸ್ ನೀವು ಡಿಫ್ರೆಂಟ್ ಪ್ರಾಬ್ಲಮ್ ನ ಟ್ರೈ ಮಾಡಿದ್ರೆ ನಿಮಗಿದು ಇನ್ನೂ ನಿಮಗೆ ಈಸಿ ಅನ್ಸುತ್ತೆ. ಬಟ್ ಈ ತರದ ಎಕ್ಸಾಮಿನೇಷನ್ಸ್ ಒಳಗಡೆ ಇಲ್ಲಿವರೆಗೂ ಕೇಳಿಲ್ಲ, ಅಂದ್ರೆ ಕೇಳೋ ಚಾನ್ಸ್ ಕೂಡ ಬಹಳ ಇರೋದ್ರಿಂದ ಹೇಳಕ್ ಆಗಲ್ಲ. ಯಾಕಂದ್ರೆ ಫ್ರೀಕ್ವೆಂಟ್ ಆಗಿ ಅದೇ ಕ್ವಶನ್ಸ್ ರಿಪೀಟ್ ಮಾಡ್ತಿರೋದ್ರಿಂದ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರು ಇಲ್ಲ ಈ ತರ ವೆರೈಟಿ ಇರ್ಲಿ ಅಂತ ಈ ತರದ್ ಏನಾದ್ರು ಪ್ರಾಬ್ಲಮ್ಸ್ ಕೇಳಿದ್ರೆ ಹೇಳಕ್ ಆಗಲ್ಲ. ಬಟ್ ಕೆಲವೊಂದಿಷ್ಟು ಜನ ಏನಾಗ್ತಾರೆ ಅಂದ್ರೆ ಈ ತರದ ಪ್ರಾಬ್ಲಮ್ ಔಟ್ ಆಫ್ ಸಿಲೆಬಸ್ ಅಂತ ಕೂಡ ಹೇಳ್ತಾರೆ. ಬಟ್ ಇದು ಔಟ್ ಆಫ್ ಸಿಲೆಬಸ್ ಅಲ್ಲ. ಆಕ್ಚುಲಿ ಟೆಕ್ಸ್ಟ್ ಬುಕ್ ಚಾಪ್ಟರ್ ಬ್ಯಾಕ್ ಲಾಸ್ಟ್ ಎಂಡಿಗೆ ನೋಟ್ ಅಂತ ಪ್ರೊವೈಡ್ ಮಾಡಿ ಒಂದು ಬಾಕ್ಸ್ ಒಳಗಡೆ ಅವ್ರು ಕೊಟ್ಟಿದ್ದಾರೆ. ಏನಂತ ಅಂತಂದ್ರೆ ನಾವು ಯಾವಾಗ್ಲೂ ಜನರಲ್ ಆಗಿ ಏನು ಎಲ್ ಸಿ ಎಂ ಇಂಟು ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ ಏನ್ ಮಾಡ್ತೀವಲ್ಲ, ದಟ್ ಕಂಡೀಷನ್ ಈ ಪ್ರಾಬ್ಲಮ್ಸ್ ಗೆ ಸ್ಯಾಟಿಸ್ಫೈ ಆಗಲ್ಲ, ಈ ಕಂಡೀಷನ್ ಬರಲ್ಲ ಇದು. ಸೊ ದಟ್ ಹಿಂಗ್ ಬರ್ಲಿಲ್ಲ, ಟ್ರೂ ಆಗ್ಲಿಲ್ಲ ಅಂತಂದ್ರೆ ವೆರಿಫಿಕೇಶನ್ ಯಾವ ತರ ಮಾಡ್ಬೇಕಂದ್ರೆ ಅದಕ್ಕೆ ಈ ತರ ಫಾರ್ಮುಲಾಸ್ ಅವರು ಪ್ರೊವೈಡ್ ಮಾಡಿದ್ದಾರೆ. ಈ ತರ ಫಾರ್ಮುಲಾಸ್ ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಮಲ್ಟಿಪಲ್ ಪ್ರಾಬ್ಲಮ್ಸ್ ನ ಟ್ರೈ ಮಾಡೋದ್ರಿಂದ ನಿಮ್ಗೆ ಎಕ್ಸಾಮಿನೇಷನ್ ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ 3 ಮಾರ್ಕ್ಸ್ ಕ್ವಶನ್ಸ್ ಒಳಗಡೆ ಯಾವ್ಯಾವೆಲ್ಲ ಮಾಡೆಲ್ ಒಳಗಡೆ ಎಕ್ಸಾಮಿನೇಷನ್ ಕ್ವಶನ್ಸ್ ಕೇಳಬಹುದು ಅನ್ನೋದು ಈಗ ಆಲ್ರೆಡಿ ನಾವು ಈ ಕ್ಲಾಸ್ ಒಳಗಡೆ ಕಂಪ್ಲೀಟ್ ಆಗೇ ಬಿಟ್ಟೈತಿ. ಸೊ ದಟ್ ಹಂಗಾಗಿ ಫಸ್ಟ್ ನಿಮ್ ತಲೆಯಲ್ಲಿ ಇನ್ನೊಂದು ಪಾಯಿಂಟ್ ತಲೆಯಲ್ಲಿ ಇರಬೇಕು, ಏನು ಅಂತಂದ್ರೆ ಎಕ್ಸಾಮಿನೇಷನ್ ಒಳಗಡೆ ಮಾರ್ಕ್ಸ್ ವೈಸ್ ಏನೇನೆಲ್ಲ ಕ್ವಶನ್ಸ್ ಅವರು ಕೇಳೋ ಚಾನ್ಸಸ್ ಐತಲ್ಲ, ಆ ಚಾನ್ಸಸ್ ಇರೋಂತ ಪಾಯಿಂಟ್ಸ್ ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ನಿಮ್ಗೆ ಎಕ್ಸಾಮಿನೇಷನ್ ಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗೇ ಆಗುತ್ತೆ. ಈ ಕ್ಲಾಸ್ ಒಳಗಡೆ ನಾವು ಮ್ಯಾಕ್ಸಿಮಮ್ 3 ಮಾರ್ಕ್ಸ್ ಒಳಗಡೆ ರಿಯಲ್ ನಂಬರ್ಸ್ ಚಾಪ್ಟರ್ ಒಳಗಡೆ 3 ಮಾರ್ಕ್ಸ್ ಗೆ ಏನೇನೆಲ್ಲ ಕ್ವಶನ್ಸ್ ಕವರ್ ಮಾಡಬಹುದಲ್ಲ ಆ ಎಲ್ಲಾ ಕ್ವಶನ್ಸ್ ಆಲ್ಮೋಸ್ಟ್ ಈ ಕ್ಲಾಸ್ ಒಳಗಡೆ ನಾವು ಕವರ್ ಮಾಡಿದೀವಿ. ಸೊ ದಟ್ ಹಾಗಾಗಿ ನೆಕ್ಸ್ಟ್ ಫರ್ದರ್ ಕ್ಲಾಸ್ ಒಳಗಡೆ ಇದೇ ಚಾಪ್ಟರ್ ಮೇಲೆ ನಾವು ಮತ್ತೆ ಬೇರೆ ಪ್ರಾಬ್ಲಮ್ಸ್ ನ ಟ್ರೈ ಮಾಡಕ್ ಕೂಡ ನಾವು ಟ್ರೈ ಮಾಡೋಣ. ಸೊ ದಟ್ ಹಂಗಾಗಿ ಈ ಕ್ಲಾಸ್ ಇಲ್ಲಿಗೆ ನಾನು ಕನ್ಕ್ಲೂಡ್ ಮಾಡ್ತೀನಿ. ಸೊ ದಟ್ ಈ ತರದೆಲ್ಲ ಪ್ರಾಬ್ಲಮ್ಸ್ ಗಳೆಲ್ಲ ನಿಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಎಕ್ಸಾಮಿನೇಷನ್ಸ್ ಒಳಗಡೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಮಾಡುತ್ತೆ. ದೀಸ್ ಆರ್ ದಿ ಕ್ವಶನ್ಸ್ ಎಕ್ಸಾಮಿನೇಷನ್ ಒಳಗಡೆ ಫ್ರೀಕ್ವೆಂಟ್ ಆಗಿ ಕೇಳ್ತಿರೋ ಕ್ವಶನ್ಸ್ ಕೂಡ ನಾವೀಗ ಸಾಲ್ವ್ ಮಾಡಿದೀವಿ, ಕೇಳಬಹುದಾದಂತ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದೀವಿ. ದಿಸ್ ಈಸ್ ಎಂಡ್ ಆಫ್ ದಿ ಕ್ಲಾಸ್. ಸೊ ದಟ್ ಐ ಥಿಂಕ್ ಹೋಪ್ ಈ ಕ್ಲಾಸ್ ನಿಮ್ಗೆ ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಈ ಕ್ಲಾಸ್ ಒಳಗಡೆ ನಾವು ಓನ್ಲಿ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅಷ್ಟೇ ಸಾಲ್ವ್ ಮಾಡಿದೀವಿ. ಸೊ ದಟ್ ದಿಸ್ ಈಸ್ ದಿ ಎಕ್ಸಾಕ್ಟ್ಲಿ ವಿಡಿಯೋ ಆನ್ real numbers chapter, only 3 marks questions and accepted questions and previous year asked questions. Okay, that this video helpful for your examination preparation ಅಂತ ಅನ್ಕೊಂಡು ನಾವು ಈ ಕ್ಲಾಸ್ ನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀವಿ. ಮತ್ತೆ ನಮ್ಮ ಇನ್ನೊಂದು ಕ್ಲಾಸ್ ಒಟ್ಟಿಗೆ ಇನ್ನೊಂದು ಹೊಸ ಕಾನ್ಸೆಪ್ಟ್, ಇನ್ನೊಂದು ಹೊಸ ಅಂತರ ಪ್ರಾಬ್ಲಮ್ಗಳೊಂದಿಗೆ ಮತ್ತೆ ನಾವು ನಿಮ್ಮನ್ನ ಇದೇ ಟೈಮಿಂಗ್ ಗೆ ಮೀಟ್ ಆಗ್ತೀವಿ. ಸೊ ದಟ್ till watch out our video and watch out our classes regularly, so that it will help for you and help for us also. Your response is our responsibility, so that we are taking that responsibility to next level. That watch out, another one video will be as soon as possible, okay, with a new update. Okay, thank you.